ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶಿವಪ್ರಕಾಶ್. ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ನೋಡ್ತಾ ಇದ್ದೆ ಯಾವ್ದಾದ್ರು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೇಕಂತ. ಹಾಗೆ ನನಗೆ ಈಗ ಒಂದು ಮೋದಿಕೇರ್ ಅವಕಾಶ ಒದಗಿ ಬಂತು. ಅವಕಾಶದಲ್ಲಿ ಖಂಡಿತ ನಾನು ಒಳ್ಳೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೇನೆ ಮತ್ತು ನನ್ನ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್‌ಗೆ ತಿಂಗಳಿಗೆ 10 ಲಕ್ಷ ಮಾಡುವ ಒಂದು ಗುರಿಯೊಂದಿಗೆ ನಾನು ಪ್ಯಾಸಿವ್ ಆಗಿ ಮಾಡುವ ಒಂದು ಗುರಿ ಇಟ್ಟುಕೊಂಡು ನಾನು ಮಾಡ್ತಾ ಇದ್ದೀನಿ. ಸೊ ನನ್ನನ್ನು ಈ ಒಂದು ಅವಕಾಶಕ್ಕೆ ತಂದಂತ ಆನಂದ್ ವಲ್ಲೆ ಮೇಡಮ್, ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸರ್ ತುಂಬಾ ಕೃತಜ್ಞನಾಗಿದ್ದೇನೆ. ಮತ್ತು ಈ ವೇದಿಕೆಯನ್ನು ಆ ಕಾರಣೀಭೂತರಾದ ಸಂಧ್ಯಾ ಮೇಡಮ್ ಮತ್ತು ಅವರಿಗೆ ಕೃತಜ್ಞತೆ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನು ಶುರು ಮಾಡೋಣ. ನಾವು ನಿನ್ನೆವರೆಗೂ ನಾವೇನು ಎಲ್ಲ ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ನಮ್ಮ ರೂಟೀನ್ ಆದ ಬುಕ್ ಓದೋ ಒಂದು ಬುಕ್ ರೀಡಿಂಗ್ ಅನ್ನು ಮಾಡಲು ನಾನು ಇನ್ವೈಟ್ ಮಾಡ್ತೀನಿ. ಭಾರತಿ ಮೇಡಮ್, ವೆಲ್ಕಮ್ ಆನ್ ದ ಸ್ಕ್ರೀನ್. ಮ್ಯಾಮ್ ಸರ್ ಅವರಲ್ಲ ನಾನು. ಓಕೆ ಮೇಡಮ್. ಓಕೆ, ಸುಶೀಲಾ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ಲರಿಗೂ, ಬೆಳಗ್ಗಿನ ಶುಭೋದಯ. ನಾನು ಸುಶೀಲಾ, ಸಿಂಪಲ್ ಹೌಸ್ ವೈಫ್ ಆಗಿದ್ದೇನೆ. ಹಾಗೆ ಟೈಲರಿಂಗ್ ಮಾಡುತ್ತಾ ಈ ಒಂದು ಅವಕಾಶದಲ್ಲಿ ಇದ್ದೇನೆ. ಈ ಒಂದು ಅವಕಾಶ ಕೊಟ್ಟಂತ ನಾನು ಸಂಧ್ಯಾ ಮ್ಯಾಮ್ಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೇನೆ ಎಲ್ಲ ಲೀಡರ್ಸ್ಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಂದಿನಂತೆ ಇವತ್ತು ಒಂದು ಪುಸ್ತಕವನ್ನು ಓದ್ತಾ ಇದ್ದೇನೆ. ಇವತ್ತಿನ ಪುಸ್ತಕ ಓದುವುದು ಯಾವುದಂದ್ರೆ ಬಿ ಎ ಸೂಪರ್ ಸ್ಟಾರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೇಳಿ. ಅದ್ರಲ್ಲಿ ನಾವು ಬಿಸ್ನೆಸ್ ಅನ್ನು ಅಂದ್ರೆ ನಮ್ಮ ಅವಕಾಶವನ್ನು ಹೇಗೆ ಉಪಯೋಗಿಸ್ಕೊಳ್ಬಹುದು ಅಂತೇಳಿ. ನಿಮ್ಮ ಬಿಸ್ನೆಸ್ ಬಗೆಗೆ ಹೇಳುವ ಅವಕಾಶವನ್ನು ಬಿಡಬೇಡಿ. ನಮ್ಮ ಸುತ್ತಲೂ ಇರುವ ವ್ಯಕ್ತಿಗಳು ಎರಡು ರೀತಿಯಲ್ಲಿ ಹೇಳುತ್ತಾರೆ. ಒಬ್ಬರು ಅವಕಾಶ ಬರುವವರೆಗೂ ಎದುರು ನೋಡುವವರು, ಎರಡನೆಯವರು ಅವಕಾಶವನ್ನು ಅವರೇ ಸೃಷ್ಟಿಸಿಕೊಳ್ಳುವವರು. ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗಬೇಕೆಂದರೆ ಅವಕಾಶ ಬರುವವರೆಗೂ ಎದುರು ನೋಡುತ್ತೇವೆ ಎಂದರೆ ಆಗುವುದಿಲ್ಲ. ಆ ಅವಕಾಶವನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ನೀವು ಕಲಿಯಬೇಕಾಗಿರುವುದೇನೆಂದರೆ ನಿಮ್ಮ ಬಿಸ್ನೆಸ್ ಬಗೆಗೆ ಹೇಳಬೇಕಾದ ಅವಕಾಶವನ್ನು ಬಿಡಬೇಡಿ. ಉದಾಹರಣೆ ಹೇಳುವುದಾದ್ರೆ, ಯಾರಾದರೂ ನಿಮ್ಮ ಬಳಿ ಬಂದು ಯಾವಾಗಲೂ ನನಗೆ ಸುಸ್ತಾಗುತ್ತದೆ ಎಂದು ಹೇಳಿಕೊಳ್ಳುತ್ತಿದ್ರೆ, ನೀವು ನಿಮ್ಮ ಕಂಪನಿಯ ಪ್ರಾಡಕ್ಟ್ ಸೂಚಿಸಿ. ಯಾವಾಗಲೂ ನಿಮ್ಮ ಬ್ಯಾಗ್ನಲ್ಲಿ ಕೆಲವು ಹೆಲ್ತ್ ಸಪ್ಲಿಮೆಂಟ್ ಇಟ್ಟುಕೊಳ್ಬೇಕು. ಅವುಗಳನ್ನು ಅವರಿಗೆ ನೀಡಿ, ಶಾಂಪಲ್ ಆಗಿ ಕೊಡಿ. ಅದನ್ನು ಬಳಸುವುದರಿಂದ ಎಂತಹ ಸೈಡ್ ಎಫೆಕ್ಟ್ ಇಲ್ಲವೆಂದು ಹೇಳಿ. ನೀವು ನೀಡಿದ ಉತ್ಪನ್ನವನ್ನು ಬಳಸಿದ ನಂತರ ಅವರು ನಿಮ್ಮನ್ನು ಬಿಡುವುದಿಲ್ಲ. ಎದುರಿನವರನ್ನು ಮಾತನಾಡಿಸುತ್ತಾ ಅವರ ಸಮಸ್ಯೆಗಳಿಗೆ ನಿಮ್ಮ ಬಳಿ ಇರುವ ಪ್ರಾಡಕ್ಟ್ ಗಳಿಂದ ಅಥವಾ ನಿಮ್ಮ ಬಿಸ್ನೆಸ್ ಪ್ಲಾನ್ ಗಳಿಂದ ಸೊಲ್ಯೂಷನ್ ಹೇಳಿ. ಅದು ತುಂಬಾ ಸಹಜವಾಗಿರಲಿ. ಯಾರಾದರೂ ಕೇಳಿದರೆ ಮಾತ್ರ ನಿಮ್ಮ ನೋಟ್ ಪ್ಯಾಡ್ ಅನ್ನು ತೆರೆದು ವಿವರವಾಗಿ ತಿಳಿಸಿ. ಇಲ್ಲದಿದ್ದರೆ ಮಾಮೂಲಾಗಿ ನಮ್ಮ ಮಾತನ್ನೇ ಹೇಳಿ. ಈ ರೀತಿ ಹೇಳುವುದರಿಂದ ಅವರಲ್ಲಿ ಆಸಕ್ತಿ ಉಂಟಾಗುತ್ತದೆ. ಮುಖ್ಯವಾಗಿ ನಿಮ್ಮ ಸ್ನೇಹಿತರ ಬಳಿ ಈ ರೀತಿ ವ್ಯವಹರಿಸಿ. ಇಲ್ಲದಿದ್ದರೆ ನೀವು ಸ್ನೇಹವನ್ನು ಆಧಾರವಾಗಿಟ್ಟುಕೊಂಡು ಅವರಿಗೆ ಇಷ್ಟವಿಲ್ಲದ ಬಿಸ್ನೆಸ್ ನಲ್ಲಿ ಸೇರಿಸುವುದು, ಪ್ರಾಡಕ್ಟ್ ಕೊಳ್ಳುವಂತೆ ಮಾಡುತ್ತಿದ್ದೇವೆ ಎಂದುಕೊಳ್ಳುತ್ತಾರೆ. ನಿಮ್ಮಷ್ಟಕ್ಕೆ ನೀವು ಅವಕಾಶವನ್ನು ಸೃಷ್ಟಿಸಿಕೊಳ್ಳುತ್ತಾ ಮುನ್ನಡೆಯಿರಿ. ನಿಮ್ಮ ಬಿಸ್ನೆಸ್ ಬಗೆಗೆ ಹೇಳುವಂತಹ ಯಾವುದೇ ಒಂದು ಸಣ್ಣ ಅವಕಾಶವನ್ನು ಬಿಡಬೇಡಿ. ಥ್ಯಾಂಕ್ ಯು ಸರ್, ಅವಕಾಶವನ್ನು ಕೊಟ್ಟದಕ್ಕೆ. ಅಂದ್ರೆ ನಾವು ನಮ್ಮ ಕೈಯಲ್ಲಿ ಯಾವಾಗಲೂ ಒಂದೊಂದು ಪ್ರಾಡಕ್ಟ್ ಇರ್ಬೇಕು. ನಾವು ಎದುರು ಯಾರಾದ್ರೂ ಬಂದಾಗ ನಮಗೆ ಅದನ್ನು ಯಾರಾದ್ರೂ ಹೇಳ್ತಾರೆ, ಏನಾದ್ರು ಕೈ ನೋವು, ಕಾಲ್ ನೋವು, ಏನಾದ್ರು ಗ್ಯಾಸ್ಟ್ರಿಕ್ ಆ ತರ ಇದ್ರೆ ನಮಗೆ ಏನಾದ್ರು ಒಂದು ಸೊಲ್ಯೂಷನ್ ಗ್ಯಾಸ್ಟ್ರಿಕ್ಗೆ ಅಮೃತ ಶಕ್ತಿಯನ್ನು ಕೊಡ್ಬೋದು. ಆತರ ನಮ್ಮ ಕೈಯಲ್ಲಿ ಒಂದೊಂದು ಪ್ರಾಡಕ್ಟ್ ಇದ್ರೆ ಅವರಿಗೆ ಹೇಳಲಿಕ್ಕೆ ಸುಲಭವಾಗ್ತದೆ ಅಂತ ಹೇಳಿ ಇದರಲ್ಲಿ ನಮಗೆ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟದಕ್ಕಾಗಿ, ಓದಲು ಅವಕಾಶ ಕೊಟ್ಟದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಖಂಡಿತ ನಮ್ಮ ಒಂದು ಬಿಸ್ನೆಸ್ ಅನ್ನು ಮೇಲೆ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಹೋಗಲು ಬೇಕಾದಂತ ಒಂದು ಬುಕ್ ರೀಡಿಂಗ್ ಅನ್ನ ಮಾಡಿದ್ರೆ ಖಂಡಿತ ನಾವು ಯಾವಾಗಲೂ ಒಂದು ಪ್ರಾಡಕ್ಟ್ ಇಟ್ಕೊಳ್ಳೋಣ, ಮತ್ತೆ ನಾವು ನಮ್ಮ ಬಿಸ್ನೆಸ್ ಅನ್ನು ದೊಡ್ಡದಾಗಿ ಬೆಳೆಯೋಣ. ನೆಕ್ಸ್ಟ್ ಅದೇ ಒಂದು ಥಾಟ್, ಆಕ್ಚುಲಿ ಇದು ರೈಟ್ ಸಮಯ ಅಂತ ಅಂತೀನಿ. ಯಾಕಂದ್ರೆ ಈಗ ತಾನೇ ನಾನು ಆಕ್ಚುಲಿ ನಿಮ್ಮನ್ನೇ ಕರಿಬೇಕು, ಸುಶೀಲಾ ಮೇಡಮ್ ಕರಿಬೇಕಾಯ್ತು. ಬಟ್ ಬೈ ಮಿಸ್ಟೇಕ್ ಐ ಕಾಲ್ಡ್ ಭಾರತಿ ಮೇಡಮ್. ಒಂದು ಕೋಟ್, ಇದು ಶಾರದಾಂಬರ ಮೇಡಮ್ ರೀಸೆಂಟ್ ಆಗಿ ಶೇರ್ ಹೇಳ ಇಷ್ಟಪಡ್ತೀನಿ.
ನೋಬಡಿ ಈಸ್ ಪರ್ಫೆಕ್ಟ್. ಏನಂದ್ರೆ ವಿ ಆಲ್ ಮೇಕ್ ಮಿಸ್ಟೇಕ್ಸ್, ವಿ ಸೇ ರಾಂಗ್ ಥಿಂಗ್ಸ್, ವಿ ಡೂ ರಾಂಗ್ ಥಿಂಗ್ಸ್, ವಿ ಫಾಲ್, ವಿ ಗೆಟ್ ಅಪ್, ವಿ ಲರ್ನ್, ವಿ ಗ್ರೋ, ವಿ ಮೂವ್ ಆನ್, ವಿ ಲಿವ್ ಅಂಡ್ ವಿ ಥ್ಯಾಂಕ್ ಗಾಡ್ ಫಾರ್ ಆಲ್ವೇಸ್ ಗಿವಿಂಗ್ ಅಸ್ ಅನದರ್ ಚಾನ್ಸ್. ಅಂದ್ರೆ ನಾವೆಲ್ಲ ಮಿಸ್ಟೇಕ್ ಮಾಡ್ತೀವಿ, ಆ, ಮತ್ತೆ ರಾಂಗ್ ಇದು ಕೂಡ ಮಾಡ್ತೀವಿ, ಆ, ಹೇಳ್ತೀವಿ ಕೂಡ ರಾಂಗ್ ಥಿಂಗ್ಸ್, ಮತ್ತೆ ಕೆಳಗೆ ಬೀಳ್ತೀವಿ ಒಂದ್ಸಲ, ಮತ್ತೆ ಎದ್ದೇಳ್ತೀವಿ. ಅಲ್ಲ, ಏನು ಮಾಡ್ತೀವಿ ಅಂದ್ರೆ ಕಲಿತೀವಿ, ಮತ್ತೆ ದೊಡ್ಡದಾಗಿ ಬೆಳಿತೀವಿ. ಸೊ ವಿ ಮೂವ್ ಆನ್, ಲೈಫ್ ಏನ್ ನಿಂದ್ರೋದಿಲ್ಲ ಅಲ್ವಾ. ಸೊ ಮತ್ತೆ ಗಾಡು ಕೂಡ ನಮ್ಗೆ ಇನ್ನೊಂದು ಚಾನ್ಸ್ ಕೊಟ್ಟೇ ಕೊಡ್ತಾರೆ ಅಲ್ವಾ. ಅದೇ ರೀತಿ ಸೊ ನೋ ಬಡಿ ಇಸ್ ಪರ್ಫೆಕ್ಟ್. ನಾವು ಥಿಂಕ್ ಮಾಡಬಾರ್ದು, ನಾನು ಪರ್ಫೆಕ್ಟ್ ಇಲ್ಲ, ನಮ್ಮನ್ನ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಸೊ ವಿ ಆಲ್ ಮೇಕ್ ಮಿಸ್ಟೇಕ್ಸ್, ಸೊ ಲೆಟ್ಸ್ ನೋ ಬಡಿ ಇಸ್ ಪರ್ಫೆಕ್ಟ್, ಲೆಟ್ಸ್ ಮೂವ್ ಆನ್ ಇನ್ ಲೈಫ್. ಖುಷಿಯಾಗಿರೋಣ, ದೊಡ್ಡದಾಗಿ ನಮ್ಮ ಬಿಸ್ನೆಸ್ ಮಾಡೋಣ, ಒಂದು ಖುಷಿಯಾಗಿ ಜೀವನ ಮಾಡೋಣ. ಸೊ ನೆಕ್ಸ್ಟ್, ಇವತ್ತು ಸಮಯ ಅಭಾವ ಇರೋದ್ರಿಂದ ನಾನು ಭಾರತಿ ಮೇಡಮ್ ವಿಲ್ ಸ್ಕಿಪ್ ಪ್ರಾಡಕ್ಟ್ ಫಾರ್ ದ ಡೇ, ಯಾಕಂದ್ರೆ ನಾವು ಆಲ್ರೆಡಿ ಪ್ರಾಡಕ್ಟ್ಸ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಅದನ್ನ ಪ್ರಾಡಕ್ಟ್ ಫಾರ್ ದ ಡೇ ಸ್ಕಿಪ್ ಮಾಡೋಣ ಇವತ್ತು. ಹೆಂಗ್ ಪ್ರಾಡಕ್ಟ್ಸ್ ಇವತ್ತಿರೋದು ಫುಲ್ ಕಂಪ್ಲೀಟ್ ಅದರಲ್ಲೇ ನೋಡಿದ್ರೆ ಆಯ್ತು. ಸೊ ಮತ್ತೆ ನೆಕ್ಸ್ಟ್ ನಾನು Okay, ಸಾರಿ thank you, sir. ಭಾರತಿ ಮೇಡಮ್. Thank ಸೊ you, ನಾವು sir. ವುಡ್ ಲೈಕ್ ಟಾಸ್ಕ್ ಫಾರ್ ದ ಡೇ. ಸೊ ನಾಗರತ್ನ ಮೇಡಮ್, ವೆಲ್ಕಮ್. ಎಸ್ ಎಸ್ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ನಾಗರತ್ನ. ನಾನು ಹೆಲ್ದಿ ಮೆಡಿಕಲ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅವಕಾಶದಲ್ಲಿದ್ದೀನಿ. ಎಸ್ ಫ್ರೆಂಡ್ಸ್, ಬೆಳಿಗ್ಗೆ 5 ಗಂಟೆಗೆ ಹೇಳೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು. ಹಾಗೆ 1 ಲೀಟರ್ ನೀರು ಕುಡಿಯೋದ್ರಿಂದ, ಅದೇ ರೀತಿ ಗ್ರೀನ್ ಟೀ ಕುಡಿಯೋದ್ರಿಂದ ಸ್ಕಿನ್, ಹೇರ್ ಆಯಿಲ್ ನಮ್ಮ ಬಾಡಿನ ಚೆನ್ನಾಗಿ ಇಟ್ಕೋಬಹುದು. ಹಾಗೆ ವ್ಯಾಯಾಮ ಮಾಡೋದ್ರಿಂದ, ಹಾಗೇನೆ ಪ್ರಾಣಾಯಾಮ ಮಾಡೋದ್ರಿಂದ, ಅದೇ ರೀತಿ ಕೃತಜ್ಞತೆ, ನಾವು ದಿನನಿತ್ಯ ಯಾರಿಗೂ ಕೊಡ್ತೀವಿ, ಏನೋ ತಗೊಳ್ತೀವಿ, ಅವರಿಗೆ ಕೃತಜ್ಞತೆ ಹೇಳೋದ್ರಿಂದ, ಹಾಗೆ ಕಲ್ಪನೆ ಅಂದ್ರೆ ವಿಜುಲೇಷನ್ ಮಾಡ್ಕೊಳ್ಳೋದ್ರಿಂದ, ಅದೇ ರೀತಿ ಬುಕ್ ಓದೋದ್ರಿಂದ, ನಮ್ಗೆ ಏನ್ ಬೇಕೋ ಅದನ್ನ ನಾವು ಓದೋದ್ರಿಂದ ನಾವು ಕೂಡ ಬೆಳಿಬಹುದು. ಅದೇ ರೀತಿ ಪ್ರೋಟೀನ್ ಪೌಡರ್ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ನ ಕಾಪಾಡ್ಕೋಬಹುದು. ಅದೇ ರೀತಿ ವಿಟಮಿನ್ ಅಂದ್ರೆ ನಮ್ಗೆ ಬೇಕಾಗಿರುವಂತ ಮಿನರಲ್ಸ್, ವಿಟಮಿನ್ ಬಾಡಿಗೆ ಸಿಗ್ತಾಗ ಅಲ್ಲಿ ನಮ್ಮಲ್ಲಿ ಸಿಗುವಂತ ಅದನ್ನ ಕುಡಿಯೋದ್ರಿಂದ ಚೆನ್ನಾಗುತ್ತೆ. ಹಾಗೆ ಡಿಟಾಕ್ಸ್, ನಮ್ಮ ಬಾಡಿನ ಟಾಕ್ಸನ್ ರಿಮೂವ್ ಮಾಡೋದಕ್ಕೆ ಡಿಟಾಕ್ಸ್ ಅನ್ನ ತಗೊಳ್ಳೋದು, ಮತ್ತೆ ನೋನಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು. ಅದೇ ರೀತಿ ಹಣ್ಣುಗಳನ್ನ ತಿನ್ನೋದ್ರಿಂದ, ಫ್ರೂಟ್ಸ್ ಅನ್ನ ತಿನ್ನೋದ್ರಿಂದ, ಚೆನ್ನಾಗಿ ಅಗಿದು ತಿನ್ನೋದ್ರಿಂದ ಜೀರ್ಣ ಶಕ್ತಿಗೆ ಚೆನ್ನಾಗಾಗುತ್ತೆ. ಅದೇ ರೀತಿ ನಮ್ಮನ್ನ ನೈಸರ್ಗಿಕ ಆಹಾರ ಅಂದ್ರೆ ನಮ್ಗೆ ನ್ಯಾಚುರಲ್ ಆಗಿ ಸಿಗುವಂತ ಪ್ರಾಡಕ್ಟ್ ಅಂದ್ರೆ ಇದು ನಾವು ತರಕಾರಿ, ಹಣ್ಣು ಇದನ್ನೆಲ್ಲ ಹಸಿಯಾಗಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರ್ತದೆ. ರಾತ್ರಿ ಎಲ್ಲ ಆದ್ಮೇಲೆ, ಊಟ ಆದ್ಮೇಲೆ ಹಲ್ಲುಜ್ಜಿ ಮಲಗೋದ್ರಿಂದ ಬೆಳಿಗ್ಗೆ ನಾವು ಫ್ರೆಶ್ನೆಸ್ ಆಗಿರುತ್ತೆ. ನಮ್ಮಲ್ಲಿ ಬಾಯಲ್ಲಿ ಒಂದು ಸಲಾವ ಬರೋದ್ರಿಂದ ಆ ಸಲಾವನ್ನು ನಾವು ಆರಾಮ್ಸೆ ನಾವು ಇದು ಮಾಡ್ಬೋದು. ಯಾಕಂದ್ರೆ ಹಲ್ಲುಜ್ಜಿ ಮಲಗೋದ್ರಿಂದ ಆ ರೀತಿ ನಾವು ಬೆಳಿಗ್ಗೆ ನೀರು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. 1 ಲೀಟರ್ ನೀರು ಅಂತೀವಲ್ಲ, ಅದನ್ನು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ನಾಗರತ್ನ ಮೇಡಮ್. ಫ್ರೆಂಡ್ಸ್, ಈ ಟಾಸ್ಕ್ಗಳೆಲ್ಲ ಖಂಡಿತ ನಾವು ಮಾಡ್ಬೇಕು. ಯಾಕಂದ್ರೆ ಸೊ ಗೊತ್ತಿರೋ ವಿಷಯಗಳೇ, ಬಟ್ ಅದನ್ನ ನಾವು ನೆನಪು ಮಾಡಿಕೊಂಡು ಮಾಡಿದ್ರೆ ನಮ್ಮ ಆರೋಗ್ಯ ಮತ್ತೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೊಂದು ಲಿಸ್ಟ್ ಮಾಡಿ ನಿಮ್ಮ ಚಾರ್ಟ್ ಮಾಡ್ಕೊಂಡು ಖಂಡಿತ ದಿನ ತಪ್ಪದೆ ಮಾಡಿ. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ಟುಡೇಸ್ ಚಾಪ್ಟರ್. ಇವತ್ತು ಚಾಪ್ಟರ್ 6 ನಲ್ಲಿ ಕೂಡ ಕೆಲವೊಂದು, ನಿನ್ನೆ ನಾವು ಏನೇನ ಕಲ್ತ್ವಿ, ಪ್ರಾಡಕ್ಟ್ಸ್ ಬಗ್ಗೆ ಸ್ಟಾರ್ಟ್ ಮಾಡಿದೀವಿ. ಸೊ ಅದರಲ್ಲಿ ನಾವು ಪರ್ಸನಲ್ ಕೇರ್ ಒಂದು 8 ಪ್ರಾಡಕ್ಟ್ಸ್ ಬಗ್ಗೆ ಕಲ್ತೀವಿ. ಮತ್ತೆ ಲಾಂಡ್ರಿ ಕೇರ್ ಒಂದು 3 ಪ್ರಾಡಕ್ಟ್ಸ್, ಮತ್ತೆ ಹೋಮ್ ಕೇರ್ ಅಲ್ಲಿ ಒಂದು 6 ಪ್ರಾಡಕ್ಟ್ಸ್ ಬಗ್ಗೆ ನಾವು ಕಲ್ತೀವಿ. ಸೊ ಎಲ್ಲರೂ ನೀವು ಅದ್ರ ಬಗ್ಗೆ ಬರೆದಿಟ್ಕೊಂಡಿದ್ದೀರಾ, ಮತ್ತೆ ಅವೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ಫುಡ್. ಈಗ ಫುಡ್ ಬೇವರೇಜ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಐ ವುಡ್ ಲೈಕ್ ಟು ಇನ್ವೈಟ್ ತಾರಾ ಮೇಡಮ್ ಫಾರ್ ದ ಕಂಟಿನ್ಯೂಂಗ್ ದ ಚಾಪ್ಟರ್. ಸೊ ನೆಕ್ಸ್ಟ್ ಚಾಪ್ಟರ್ 7 ಯಾರಾದ್ರೂ ನನಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಾವು ಕ್ಲೋಸ್ ಮಾಡಿ ಮತ್ತೆ ಶಾರದಮಲ್ ಮೇಡಮ್, ಕ್ಯಾನ್ ಯು ಪ್ಲೇ ದ ಚಾಪ್ಟರ್ 7 ಆಫ್ಟರ್ ಚಾಪ್ಟರ್ 6? ಇಲ್ಲ, ಅದಲ್ಲೇ ನೆಕ್ಸ್ಟ್ ಇದು ಪ್ರೆಸ್ ಮಾಡಿದ್ರೆ ಬರುತ್ತೆ. ಜಸ್ಟ್ ಸ್ವೈಪ್ ಮಾಡಿದ್ರೆ ಹೌದು. ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ. ಓಕೆ ಮ್ಯಾಮ್, ಟ್ರೈ ಮಾಡೋಣ. ಇನ್ ಕೇಸ್ ಚಾಲೆಂಜಸ್ ಸ್ವಲ್ಪ ನೋಡಿ. ಎಸ್. I'll stop my video and mute myself. $49.18 sentence timings.
ವಾಲ್ಯೂಮ್ ಬರ್ತಾ ಇಲ್ಲ ಸರ್. ಒರಿಜಿನಲ್ ಕ್ವಾಲಿಟಿ ಟೀ ಪೌಡರ್ಸ್ 49.18 minutes. ಬಟ್ಟೆ ಒಗೆಯಬೇಕಾದ್ರೆ ಸ್ವಲ್ಪ ಹಾಕೊಳಕ್ಕೆಲ್ಲ ಯೂಸ್ ಮಾಡ್ಬೋದು, ಇಲ್ಲ ಹಾಗೆ ಕೂಡ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ಸೊ ಎಗೇನ್ ನೀವು ನೋಡಿದೀರಾ ಲಿಪ್ಸ್ಟಿಕ್, ಗ್ರೀಸ್, ಶೂ ಪಾಲಿಶ್, ಚಾಕ್ಲೇಟ್, ಕೆಚಪ್, ಇಂಕ್ ಇವನ್ನೆಲ್ಲ ಕೂಡ ನೇರವಾಗಿ ನಾವು ಡೈರೆಕ್ಟ್ಲಿ ಬಿದ್ದಿರತ್ತೆ, ಅದ್ರ ಮೇಲೆ ಡೈರೆಕ್ಟ್ಲಿ ಹಾಕಿ ಕ್ಲೀನ್ ಮಾಡ್ಬೋದು. ಓಕೆ, ಮನೆಯನ್ನು ಕ್ಲೀನ್ ಆಗಿ ಇಟ್ಕೊಂಡು, ನಾನು ಕ್ಲೀನ್ ಆಗಿ ಇಟ್ಕೊಂಡು, ಬಟ್ಟೆಗಳನ್ನು ಕ್ಲೀನ್ ಆಗಿ ಇಟ್ಕೋಬಹುದು. ಅಂಡ್ ಅದ್ರ ಜೊತೆಗೆ ಈಗ ಇನ್ನೊಂದು ಕ್ಯಾಟಗರಿ ಬಗ್ಗೆ ನಾವು ತಿಳ್ಕೊಳ್ಳೋಣ, ಫುಡ್ ಅಂಡ್ ಬೆವರೇಜ್. ಸೊ ಇದೇನು? ಎಲ್ರಿಗೂ ಕೂಡ 90% ಜನ ಬಳಸ್ತಾ ಇರುವಂತದ್ದು ಏನದು? ಟೀ ಪೌಡರ್, ಕರೆಕ್ಟ್ ಅಲ್ವಾ? ಸೊ ನಮ್ಮ ಒಂದು ಟೀ ಪೌಡರ್ ನ ಹೆಸರು ಫ್ರೂಟ್ ಆಫ್ ದಿ ಅರ್ತ್. ಓಕೆ, ಸೊ ಇದು ಲಾಂಗ್ ಲೀಫ್ ಟೀ, ಅಂದ್ರೆ CTC ಲಾಂಗ್ ಲೀಫ್ ಟೀ ಅಂತ ಹೇಳಿ. ಸೊ ಬೆಸ್ಟ್ ಕ್ವಾಲಿಟಿ ಇರುವಂತಹ ಒಂದು ರಿಚ್ ಅರಾಮ ಇರುವಂತ ಒಂದು ರಿಫ್ರೆಶಿಂಗ್ ಟೇಸ್ಟ್ ನ ಕೊಡುವಂತ ಒಂದು ಪ್ರಾಡಕ್ಟ್. ಸೊ ಏನು ಗ್ಯಾಸ್ಟ್ರಿಕ್ ಇರೋರಿಗೆ ನಾರ್ಮಲಿ ಡಾಕ್ಟರ್ ಏನ್ ಹೇಳ್ತಾರೆ, ಟೀ ಕಾಫಿನ ಕಡಿಮೆ ಮಾಡಿ ಅಂತ. ಯಾಕೆ ಹೇಳ್ತಾರೆ ಈ ತರ? ಬಿಕಾಸ್ ಕೆಮಿಕಲ್ಗಳು ಮತ್ತೆ ಬಣ್ಣಗಳು ಮಿಕ್ಸ್ ಮಾಡಿರ್ತಾರೆ, ಹಾಗಾಗಿ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತೆ. ಆಮೇಲೆ ಬೇರೆ ಟೀಗಳಲ್ಲಿ ಸಾಮಾನ್ಯವಾಗಿ ಪೌಡರ್ ತರ ಸಿಗ್ತಾ ಇರುತ್ತೆ, ಸೊ ಗುಣಮಟ್ಟ ಕಡಿಮೆ ಇರುತ್ತೆ. ಆಮೇಲೆ ಪೌಡರ್ ರೂಪದ ಟೀಗಳಲ್ಲಿ ನೀರಿಗೆ ಹಾಕಿದ ತಕ್ಷಣ ಬಣ್ಣ ಬೇಗ ಬಿಡುತ್ತೆ, ಇವೆಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ. ಅಂಡ್ ಒಳ್ಳೆ ಗುಣಮಟ್ಟದ ಟೀಗಳು ಯಾವಾಗ್ಲೂ ದಪ್ಪ ಹರಳಲ್ಲಿ ಇರುತ್ತೆ, ಎಲೆಗಳು ಎಲೆ ತರ ದೊಡ್ಡ ದೊಡ್ಡದಾಗಿ ಇರುತ್ತೆ ಒರಿಜಿನಲ್ ಕ್ವಾಲಿಟಿ ಟೀ ಪೌಡರ್ಸ್. ಅಂಡ್ ಈ ತರದ ಟೀಗಳನ್ನ ನಾವೇನ್ ಮಾಡ್ತಾ ಇದ್ದಾರೆ, ನಾರ್ಮಲಿ ವಿದೇಶಕ್ಕೆ ಇದನ್ನ ರಫ್ತು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಒಂದು ಪ್ರಾಡಕ್ಟ್ ಅದನ್ನ ನಮ್ಮಲ್ಲೇ ಬಳಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಶ್ರೇಣಿಯ ಟೀ ಆಗಿದೆ, ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರುವಂತಹ ಟೀ ಪೌಡರ್ ಇದಾಗಿದೆ. ದಪ್ಪ ಹರಳು ಮತ್ತೆ ಉದ್ದ ಇರುವಂತ ಎಲೆಗಳ ಮಿಶ್ರಣ ಆಗಿದೆ. ಅಂಡ್ ಸ್ಮೆಲ್ ಚೆನ್ನಾಗಿದೆ, ರುಚಿ ಚೆನ್ನಾಗಿದೆ. ಅಂಡ್ ಖುಷಿ ಆಗುತ್ತೆ ನಾವು ಕುಡಿಯೋದ್ರಿಂದ. ಟೀ ಕುಡಿದ್ರೆ ಒಂದು ರಿಲ್ಯಾಕ್ಸ್ ಅಂತೀವಲ್ಲ, ಡೆಫಿನೆಟ್ಲಿ ಅದಾಗುತ್ತೆ. ಅಂಡ್ ಇಲ್ಲಿ ಬಣ್ಣಗಳನ್ನ ಮಿಕ್ಸ್ ಮಾಡದೇ ಇರೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಆಮೇಲೆ 3 ಕಪ್ ಟೀಗೆ ನಾವು 1 ಚಮಚನ ಯೂಸ್ ಮಾಡಿದ್ರೆ ಸಾಕು. ಓಕೆ, ಸೊ ಜಸ್ಟ್ ಯೋಚನೆ ಮಾಡಿ, 3 ಕಪ್ನ 1 ಚಮಚ ಮಿನಿಮಮ್ ಯೂಸ್ ಮಾಡಿದ್ರೆ ಸಾಕು. ಸೊ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂಡ್ ಆರೋಗ್ಯಕ್ಕೂ ಒಳ್ಳೇದು. ಅಂಡ್ ಫ್ರೂಟ್ ಆಫ್ ದಿ ಅರ್ತ್ ಕೊಕೊನಟ್ ಆಯಿಲ್. ನಾರ್ಮಲಿ ಕೊಕೊನಟ್ ಆಯಿಲ್ ನಮಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಆದ್ರೆ ಮೋದಿಕೆ ಕೊಕೊನಟ್ ಆಯಿಲ್ ಯಾಕೆ ಯೂಸ್ ಮಾಡಬೇಕು ಅಂದ್ರೆ, ಒರಿಜಿನಲ್ ಕೊಕೊನಟ್ ಆಯಿಲ್ಗಳು ಯಾವತ್ತೂ ಕೂಡ ಬಾಡಿಗೆ, ನಾನು ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ ಇದ್ರದ್ದು ಯೂಸಸ್ ಏನು ಅಂತ. ಒಂದು, ಕೇರಳದ ಮಲ್ಬಾರ್ ಸಮುದ್ರದ ತೀರದಲ್ಲಿ ಎಲ್ಲಿ ಈ ಪ್ಲೇಸ್ ಅಲ್ಲಿ ಬೆಳೆಯುವಂತ ಕೋಕೋನಟ್ಗಳು ಕ್ವಾಲಿಟಿ ಇರುವಂತದ್ದು. ಓಕೆ, ಕೆಲವೊಂದು ಜಾಗದಲ್ಲಿ ಕೆಲವೊಂದು ಏನು ನಮ್ಮ ಫುಡ್ ಬೇಕಾಗಿರುವಂತದ್ದು ಬೆಳೆಯುತ್ತೆ ಗೊತ್ತಾ, ಲೈಕ್ ಈಗ ಕಾಶ್ಮೀರ್ ಅಲ್ಲೇನೆ ಆಪಲ್ ಬೆಳೆಯುತ್ತೆ, ಇಲ್ಲೆಲ್ಲ ಬೆಳೆಯಲ್ಲ. ಕಾಫಿ ಎಗೇನ್ ಮಲ್ನಾಡ್ ಕಡೆ ಬೆಳೆಯುತ್ತೆ. ಅದೇ ತರಾನೇ ಕೊಕೊನಟ್ಗೆ ಬೆಸ್ಟ್ ಜಾಗ ಅಂದ್ರೆ ಅದು ಕೇರಳದ ಮಲ್ಬಾರ್. ಸೊ ಅಲ್ಲಿಂದ ನಮ್ಮ ಒಂದು ಕೊಕೊನಟ್ ಆಯಿಲ್ ನ ಎಕ್ಸ್ಟ್ರಾಕ್ಟ್, ಕೋಕೋನಟ್ ನ ತಗೊಂಡು ಅದರಿಂದ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನಮ್ಮ ಮೋದಿ ಕೇರ್ ಕಂಪನಿ. ಸೊ ಎಗೇನ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುವಂತದ್ದು, 100% ಪರಿಶುದ್ಧ, 100% ನ್ಯಾಚುರಲ್ ಆಗಿದೆ. ಅಂಡ್ ಆರೋಗ್ಯಕರವಾದ ಪ್ಯಾಕಿಂಗ್ ಕೂಡ ಇದೆ, ಹಾಗಾಗಿ ಒಳ್ಳೇದು. ದೀರ್ಘಕಾಲ ಕೂಡ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಫ್ರೆಶ್ನೆಸ್ ಕೂಡ ಹಾಗೆ ಇರುತ್ತೆ. ಅಂಡ್ ಇದು ಏನಕ್ಕೆ ನಮ್ಮ ಪ್ರಾಡಕ್ಟ್ ಮಲ್ಟಿಪರ್ಪಸ್ ಅಂದ್ರೆ, ನಾವು ನಮ್ಮ ದೇಹಕ್ಕೂ ಯೂಸ್ ಮಾಡ್ಬೋದು, ಕೂದಲಿಗೂ ಯೂಸ್ ಮಾಡ್ಬೋದು, ಅಡುಗೆಗೂ ಬಳಸ್ಬೋದು. ಇದನ್ನೇ ನಾನು ಯೂನಿಕ್ ಪಾಯಿಂಟ್ ಅಂತ ಹೇಳಿದ್ದು. ಹೊರಗಡೆ ಸಿಗುವಂತ ಕೊಕೊನಟ್ ಆಯಿಲ್ ನಮ್ಮ ಕೂದಲಿಗೆ ಮಾತ್ರ ಯೂಸ್ ಮಾಡ್ಬೋದು. ಇನ್ನ ಕೆಲವು ಪ್ರಾಡಕ್ಟ್ ಸಿಗುತ್ತೆ, ಅದು ನಮ್ಮ ಬಾಡಿ ಪ್ಲಸ್ ಕೂದಲು ಎರಡಕ್ಕೂ ಯೂಸ್ ಮಾಡ್ಬೋದು. ಆದ್ರೆ ನಮ್ಮ ಪ್ರಾಡಕ್ಟ್ ನಿಮಗೆ ಗೊತ್ತಿರುತ್ತೆ, ಲೈಕ್ ಈ ಕೇರಳ ಕಡೆ ಎಲ್ಲ ಕೊಕೊನಟ್ ಆಯಿಲ್ ಅಲ್ಲಿ ಅಡಿಗೆ ಮಾಡ್ತಾರೆ, ಕರೆಕ್ಟಾ? ಸೊ ಅಷ್ಟು ಕ್ವಾಲಿಟಿ ಇದ್ರೆ ಮಾತ್ರನೇ ನಾವು ಅಡಿಗೆಗೆ ಬಳಸ್ಬೋದು. ಸೊ ನಮ್ಮ ಒಂದು ಕೊಕೊನಟ್ ಆಯಿಲ್ ನ ನಾವು ಅಡಿಗೆಗೂ ಯೂಸ್ ಮಾಡ್ಬೋದು, ಬಾಡಿ ಲೈಕ್ ಮಸಾಜ್ ಮಾಡ್ಕೊಳ್ಳೋಕ್ಕೂ ಕೂಡ, ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು, ಮತ್ತೆ ಕೂದಲಿಗೂ ಹಾಕ್ಬೋದು. ಅಂದ್ರೆ ಎಷ್ಟು ಕ್ವಾಲಿಟಿ ಇದೆ ಜಸ್ಟ್ ಯೋಚನೆ ಮಾಡಿ. ಓಕೆ, ಸೊ ನೆಕ್ಸ್ಟ್ ಅಂಡ್ ಅಮೇಸಿಂಗ್ ಪ್ರಾಡಕ್ಟ್, ಎಲ್ರಿಗೂ ಬೇಕೇ ಬೇಕಾಗಿರೋ ಪ್ರಾಡಕ್ಟ್, ಮನೇಲಿ ಎಲ್ಲರೂ ಇದನ್ನ ಯೂಸ್ ಮಾಡ್ತಿರ್ತಾರೆ. ಅದು ಯಾವುದು ಅಂದ್ರೆ ಅಡಿಗೆ ಎಣ್ಣೆ, ಕರೆಕ್ಟ್? ಸೊ ಸೋಲ್ ಫ್ಲೇವರ್ ಆಕ್ಟಿವ್ ರೈಸ್ ಬ್ರಾನ್ ಆಯಿಲ್ ಅಂತ. ರೈಸ್ ಬ್ರಾನ್ ಆಯಿಲ್ ಇತ್ತೀಚೆಗೆ ತುಂಬಾ ಜನಕ್ಕೆ ಅವೇರ್ನೆಸ್ ಬಂದಿದೆ, ಬಟ್ ಇನ್ನೂ ತುಂಬಾ ಜನಕ್ಕೆ ಬಂದಿಲ್ಲ. ಓಕೆ, ಸೊ ಈ ಆಯಿಲ್ ಬೆನಿಫಿಟ್ ಏನು ಅಂತ ನೋಡೋಣ.
ಒಂದು ಕಂದು ಅಕ್ಕಿಯ ಎಣ್ಣೆಯುಕ್ತ ಪದರದಿಂದ ಭತ್ತದ ಒಟ್ಟಿನ ಮೇಲಿರುವಂತ ಪದರದ ಎಣ್ಣೆಯುಕ್ತ ಒಂದು ಏನ್ ಹೇಳ್ತಾರೆ ಎಕ್ಸ್ಟ್ರಾಕ್ಟ್ ಮಾಡಿ ತೆಗ್ದಿರುವಂತದ್ದನ್ನ ನಾವು ರೈಸ್ ಬ್ರಾನ್ ಆಯಿಲ್ ಅಂತ ಕರಿತೀವಿ. ಅದರಿಂದ ಬಂದಿರುವಂತ ಎಣ್ಣೆ. ಓಕೆ, ಇದರಲ್ಲಿ ತುಂಬಾ ಹೆಚ್ಚು ಪೌಷ್ಟಿಕಾಂಶಗಳು ಇರುತ್ತೆ ಈ ಅಡಿಗೆ ಎಣ್ಣೆಯಲ್ಲಿ. ಓಕೆ, ಅಂಡ್ ನೈಸರ್ಗಿಕವಾಗಿ ನಮ್ಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಪ್ಲಸ್ ಏನು ಯೂಸ್ ಮಾಡೋದಕ್ಕೂ ಕೂಡ ರುಚಿ ಕೂಡ ನಮ್ಗೆ ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ಒರಿಜಿನಲ್ ಎಂಬ ಅಂಶ ಇದೆ. ಸೊ ಒರಿಜಿನಲ್ ಅಂತ ಅಂದ್ರೆ ಲೈಕ್ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ನ ರಿಮೂವ್ ಮಾಡುವಂತ ಒಂದು ಅಂಶ. ಓಕೆ, ಸೊ ಕರೆಕ್ಟ್. ಸೊ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡುತ್ತೆ. ಇದು ಜಾಸ್ತಿ ನಮ್ಮ ಒಂದು ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಹಾರ್ಟ್ಗೆ ತುಂಬಾ ಒಳ್ಳೇದು. ಸೊ ಹಾರ್ಟ್ ಪೇಷಂಟ್ಸ್ ಗಳಿಗೆ ನಾರ್ಮಲಿ ಏನ್ ಸಜೆಸ್ಟ್ ಮಾಡ್ತಾರೆ, ಆಯಿಲ್ ನ ಕಡಿಮೆ ಯೂಸ್ ಮಾಡಿ ಅಂತ. ಬಟ್ ನಮ್ಮ ಒಂದು ಆಯಿಲ್ ನ ಯೂಸ್ ಮಾಡೋದ್ರಿಂದ ಹಾರ್ಟ್ ನ SDL LDL ಬ್ಯಾಲೆನ್ಸ್ ಆಗಿರ್ಬೇಕು ಅಂತಾರೆ. ಸೊ ಆ ಅನುಪಾತವನ್ನ ನಮ್ಮ ಆಯಿಲ್ ನ ಯೂಸ್ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಬರೋದಿಲ್ಲ. ಸೊ ದಪ್ಪ ಆಗೋದಿಲ್ಲ, ಬೊಜ್ಜು ಬರೋದಿಲ್ಲ, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರು ಯೂಸ್ ಮಾಡ್ಬೋದು. ಆ ತರದ ಒಂದು ಕಂಟೆಂಟ್ ನಮ್ಮ ಒಂದು ರೈಸ್ ಬ್ರೈನ್ ಆಯಿಲ್ ಅಲ್ಲಿ ಇದೆ. ವಿಟಮಿನ್ ಇ ಇರೋದ್ರಿಂದ ನರಗಳಿಗೂ ಕೂಡ ಒಳ್ಳೇದು. ಸೊ ಚರ್ಮಕ್ಕೆ ಒಳ್ಳೇದು, ಅಂಡ್ ಕೂದಲಿಗೆ ಒಳ್ಳೇದು, ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಸೊ ಕ್ಯಾನ್ಸರ್ನು ಕೂಡ ಇದು ಕ್ಯಾನ್ಸರ್ ಏನು ಬರ್ತಾ ಇರುತ್ತೆ ಅದ್ರ ವಿರುದ್ಧ ಕೂಡ ಹೋರಾಡುವಂತ ಶಕ್ತಿ ನಮ್ಮ ರೈಸ್ ಬ್ರಾನ್ ಆಯಿಲ್ಗೂ ಕೂಡ ಇದೆ. ವಿಟಮಿನ್ ಎ, ವಿಟಮಿನ್ D2 ಇದೆ. ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಇರೋದನ್ನ ಅವಾಯ್ಡ್ ಮಾಡುತ್ತೆ, ಎಸ್ಪೆಷಲಿ ಲೇಡೀಸ್ ಅಲ್ಲಿ ಆಗುವಂಥದ್ದು. ಅಂಡ್ ನಮ್ಮ ಚರ್ಮದ ಬಣ್ಣವನ್ನ ಕೂಡ ಗ್ಲೋಯಿಂಗ್ ಕೊಡುತ್ತೆ, ಬೇಗ ನಮ್ಮ ಬಾಡಿ ಸುಕ್ಕಾಗೋದನ್ನ ಅವಾಯ್ಡ್ ಮಾಡುತ್ತೆ. ಅಂಡ್ ತಿಂಡಿಗಳು ಕೂಡ ತುಂಬಾನೇ ಹೆಲ್ದಿಯಾಗಿ ಗರಿಗರಿಯಾಗೂ ಬರುತ್ತೆ, ರುಚಿ ರುಚಿಯಾಗೂ ಇರುತ್ತೆ. ಅಂಡ್ ತುಂಬಾ ಬೆನಿಫಿಟ್ ಏನಂದ್ರೆ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಅಡುಗೆನ ಮಾಡ್ಬೋದು. ಹಾಗಾಗಿ ತುಂಬಾ ಹಣನೂ ನಾವು ಉಳಿತಾಯ ಮಾಡ್ಬೋದು, ಆರೋಗ್ಯನೂ ಕೊಟ್ಟು ಹಣನೂ ಉಳಿತಾಯ ಆಗಿ ನಮಗೆ ರುಚಿನೂ ಸಿಗುತ್ತೆ. ಅಂದ್ರೆ ಜಸ್ಟ್ ಯೋಚನೆ ಮಾಡಿ ನಮ್ಮ ಮೋದಿಕೆ ಪ್ರಾಡಕ್ಟ್ ಹೇಗಿದೆ ಅಂತ. ಹೊರಗಡೆ ಸಿಗುವಂತ ಆಯಿಲ್ಗಳನ್ನ ನಾರ್ಮಲಿ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡೋದು ರೈಸ್ ಬ್ರಾನ್ ಆಯಿಲ್ ಈ ತರದನ್ನ ಯೂಸ್ ಮಾಡಿ ಅಂತ. ಸೊ ಆ ತರದ ಒಂದು ಬೆಸ್ಟ್ ಕ್ವಾಲಿಟಿ ನಮ್ಮ ಒಂದು ಪ್ರಾಡಕ್ಟ್ ಅಲ್ಲಿ ಇದೆ. ಸೊ ಇದಿಷ್ಟು ಕೂಡ ನಾವು ನೋಡ್ಕೊಬೇಕಾಗಿರುವಂತದ್ದು ಏನು ಅಂತ ಅಂದ್ರೆ ನಮ್ಮ ಒಂದು ಪ್ರಾಡಕ್ಟ್ಗಳು. ಸೊ ನಾವು ಪ್ರೆಸೆಂಟೇಷನ್ ನ ಒಂದು 15 ನಿಮಿಷ ಪ್ರೆಸೆಂಟೇಷನ್ ಆದ್ಮೇಲೆ ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟೊತ್ತಾಗಿದೆ. ಬಟ್ ನೀವು ಪ್ರಾಡಕ್ಟ್ ನ ಇಟ್ಕೊಂಡು ಪಟ 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 ಹೇಳ್ತಾ ಹೋಗ್ಬೋದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ. ಓಕೆ, ಬಿಕಾಸ್ ನಾನು ಒಂದು ಡೆಮೋಗೆ ಹೋದಾಗ ಅಲಾರಾಮ್ ಕೂಡ ಇಟ್ಕೋತೀನಿ. ಅಂದ್ರೆ ಒಂದು 45 ಮಿನಿಟ್ಸ್ ಮಿನಿಮಮ್ ಅಲಾರಾಮ್ ಇಟ್ಕೋತೀನಿ. 15 ಮಿನಿಟ್ಸ್ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಆ ಪ್ರಾಡಕ್ಟ್ ಎಕ್ಸಾಕ್ಟ್ಲಿ ನಾನು ಇವಾಗ ಏನ್ ಎಕ್ಸ್ಪ್ಲೇನ್ ಮಾಡಿದೆ ಎಲ್ಲಾ ಪ್ರಾಡಕ್ಟು ಬ್ಯಾಗಲ್ಲಿ ಇರುತ್ತೆ ಒಂದೊಂದು ಸೆಟ್. ಸೊ ಅದನ್ನ ತೆಗೆದು ಅದನ್ನ ಕೈಯಲ್ಲಿ ಇಟ್ಕೋತೀನಿ, ಪಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಮೇಲೆ ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ, ಈಗ ನೋಡಿ ಇದೆಲ್ಲ ನಾನು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ, ಇದೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಬೇರೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದೆ, ಬಟ್ ಈಗ ನಾನು ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿರೋದ್ರಿಂದ ನನ್ನ ಹೆಲ್ತ್ ಚೆನ್ನಾಗಿದೆ, ಮತ್ತೆ ಈವನ್ ಸೇವಿಂಗ್ಸ್ ಆಗ್ತಾ ಇದೆ, ಡಿಸ್ಕೌಂಟ್ ಆಗ್ತಿದೆ. ಇಷ್ಟೆಲ್ಲ ಉಳಿತಾಯ ಆಗಿ, ಇಷ್ಟೆಲ್ಲ ಉಪಯೋಗ ಆಗಿ ಸ್ವದೇಶಿಯಲ್ಲೂ ಇದನ್ನ ಸಿಗತ್ತೆ ಅನ್ನೋದಾದ್ರೆ ನಾನು ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಮೂಲಕ ಸ್ವದೇಶಿ ವಸ್ತುಗಳನ್ನ ಬಳಸಬಾರ್ದು? ನೀವೇ ಹೇಳಿ. ಇಷ್ಟೊತ್ತು ನಾನು ನಿಮಗೆ ತಿಳಿಸ್ಕೊಟ್ಟೆ, ಈಗ ನಿಮ್ಗೆ ಏನ್ ಅನಿಸ್ತು ನಮ್ಮ ಪ್ರಾಡಕ್ಟ್ ಬಗ್ಗೆ ಅಂತ ನೀವು ಕೇಳ್ಬೋದು. ಸೊ ನಾರ್ಮಲಿ ಕಾಸ್ಟ್ಲಿ ಅಂತ ಹೇಳ್ತಿರ್ತಾರೆ, ಬಟ್ ಖಂಡಿತ ಯೂಸ್ ಮಾಡುವಂತ ಮೆಥಡ್ ನಾನು ನಿಮಗೆ ತೋರಿಸಿದೆ ಅಲ್ವಾ? ಸೊ ಇದನ್ನೆಲ್ಲ ನೋಡಿದ್ರೆ ಈಗ ಹೇಳಿ, ನಮ್ಮ ಪ್ರಾಡಕ್ಟ್ ಕಾಸ್ಟ್ಲಿನಾ, ಹೆಲ್ತ್ಗಿಂತನೂ ಕಾಸ್ಟ್ಲಿನಾ ಅನ್ನೋದನ್ನ ನಾವು ಕೇಳ್ಬೋದು. ಸೊ ಸ್ವದೇಶಿ ವಸ್ತುಗಳು, ಕ್ವಾಲಿಟಿ ಇರುವಂತದ್ದು ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಮೂಲಕ ನಮಗೆ ಸಿಗ್ತಾ ಇದೆ. ಸೊ ಖಂಡಿತ ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಇವತ್ತಿಂದ ಯೂಸ್ ಮಾಡಿ ಅಂಡ್ ನಿಮ್ಮ ರಿಸಲ್ಟ್ ಕೂಡ ಶೇರ್ ಮಾಡಿ ಅಂತ ನಾವು ಅವ್ರಿಗೆ ಹೇಳ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಚಾಪ್ಟರ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ನಾವು ಇನ್ನೊಂದು ಚಾಪ್ಟರ್ ಜೊತೆಗೆ ಭೇಟಿ ಆಗೋಣ. ಸೊ ಬೇಸಿಕ್ ಕೋರ್ಸ್ ಅನ್ನೋದು ನಾವು ಹೊಸದಾಗಿ ಬಂದಾಗ ಏನ್ರ ಬಗ್ಗೆ ಎಕ್ಸಾಕ್ಟ್ಲಿ ತಿಳ್ಕೋಬೇಕು, ಯಾವ ರೀತಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡಬೇಕು, ಮೆಂಟಲಿ ಫಿಸಿಕಲಿ, ಅಂದ್ರೆ ಎಜುಕೇಶನ್ ವಿತ್ ಆಕ್ಷನ್ ಅಂಡ್ ವೆರಿ ಇಂಪಾರ್ಟೆಂಟ್ ಇಂಟೆನ್ಷನ್. ನಾನು ಯಾವ ರೀತಿ ಪ್ರಾಡಕ್ಟ್ಸ್ ನ ಕೊಡಬೇಕು ಅಂತ ಅದು ನಿಮ್ಗೆ ಲೀಡರ್ಶಿಪ್ ಮೆಂಟಾಲಿಟಿಯಲ್ಲಿ ಸಿಕ್ಕಿದೆ, ಕರೆಕ್ಟ್? ಸೊ ಈಗ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ವಿ. ಸೊ ನಾವು ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಅಲ್ಲಿ ಯಾವ ರೀತಿ ನಾನು ಬೇರೆಯವರಿಗೆ ನಮ್ಮ ಪ್ರಾಡಕ್ಟ್ ಗಳನ್ನ ಸಜೆಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಬೇಸಿಕ್ ಕೋರ್ಸ್ ನ ಚಾಪ್ಟರ್ 7 ಅಲ್ಲಿ ಇದೀವಿ. ಸೊ ಒನ್ ಬೈ ಒನ್ ಸಾಕಷ್ಟು ವಿಚಾರಗಳನ್ನ ಡೇ ಬೈ ಡೇ ಕಲಿತಾ ಇದೀವಿ. ಅಂಡ್ ಸ್ಪೆಷಲಿ ಹೊಸದಾಗಿ ಬಂದಿರೋರಿಗೆ ಎಕ್ಸಾಕ್ಟ್ಲಿ ನಾವು ಏನನ್ನ ಕಲಿಬೇಕು, ಏನನ್ನ ಮಾಡಬೇಕು ಅನ್ನೋ ಟ್ರ್ಯಾಕ್ ಅಲ್ಲಿ ಇದೀವಿ. ಸೊ ಇವತ್ತು ಚಾಪ್ಟರ್ 7. ಸೊ ಈ ಒಂದು ಚಾಪ್ಟರ್ 7 ಏನು ಈ ಒಂದು ಚಾಪ್ಟರ್ ಇದೆ ಅಂತ ನಾನು ಮುಂಚೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ಲಾಸ್ಟ್ ಚಾಪ್ಟರ್ ನಾವು ನೋಡಿದ್ವಿ ಪ್ರಾಡಕ್ಟ್ಸ್ ಬಗ್ಗೆ, ಕರೆಕ್ಟ್ ಅಲ್ವಾ? ಸೊ ಪ್ರಾಡಕ್ಟ್ಸ್ ಹೇಗಿದೆ ಅಂಡ್ ಪ್ರಾಡಕ್ಟ್ಸ್ ಗಳನ್ನ ಯಾವ ರೀತಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು, ಎಷ್ಟು ಶಾರ್ಟ್ ಆಗಿ ನಾವು ಪ್ರಾಡಕ್ಟ್ಸ್ ಎಕ್ಸ್ಪ್ಲೇನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ.
ಸೊ ಇವತ್ತು ನಾರ್ಮಲಿ ನಾವು ಬಿಸ್ನೆಸ್ ಬಂದಾಗ ಏನಾಗುತ್ತೆ, ಒಂದು ಜನ ನಮ್ಮನ್ನ ನೋಡೋದು, ಲೈಕ್ ನಮ್ಮ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ರು ಕೂಡ ಜನ ಆ ಪ್ರಾಡಕ್ಟ್ ನ ಅರ್ಥ ಮಾಡ್ಕೊಳ್ಳೋದು ಅಂಡ್ ಅದನ್ನ ನಂಬೋದು ಯಾವಾಗ ಅಂದ್ರೆ ನಾವು ಮಾತಾಡ್ತಾ ಇರೋ ಹಾಗೆ ಇದ್ದಾಗ. ಫಾರ್ ಎಕ್ಸಾಂಪಲ್, ನಾವೇನೋ ಸ್ಕಿನ್ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅವಾಗ ನಮ್ ಸ್ಕಿನ್ ನ ನೋಡ್ತಾರೆ. ನಾವು ಹೇರ್ಸ್ ಬಗ್ಗೆ ಮಾತಾಡ್ತೀವಿ, ಅವಾಗ ನಮ್ ಹೇರ್ಸ್ ನ ನೋಡ್ತಾರೆ. ಸೊ ನನ್ ಹೇರೇ ಒಂಥರ ಇದ್ದು ನನ್ ಸ್ಕಿನ್ನೇ ಡಿಫ್ರೆಂಟ್ ಆಗಿದ್ದಾಗ ನಾನು ಮಾತಾಡ್ತಿರೋದಕ್ಕೂ ಇರೋದಕ್ಕೂ ಸಂಬಂಧ ಇರಲ್ಲ. ಅವಾಗ ಕ್ವೆಶನ್ಸ್ ರೈಸ್ ಆಗುತ್ತೆ, ಅಬ್ಜೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಹಂಗಿದ್ರೆ ನಿಮ್ದು ಯಾಕೆ ಹಿಂಗಾಗಿದೆ ಹಂಗಾಗಿದೆ ಅಂತ. ಸೊ ಹಾಗಾಗಿ ಮೊದಲು ಫಸ್ಟ್ ನಾನು ಬಿಸ್ನೆಸ್ಗೆ ಬಂದಾಗ ನನ್ನ ಸ್ಕಿನ್, ನನ್ನ ಹೇರ್ ನ ಫಸ್ಟ್ ನಾನು ನೋಡ್ಕೋಬೇಕು. ಈವನ್ ಮನೆಗೆ ಬಂದಾಗ್ಲೂ ಕೂಡ ಯಾರಾದ್ರೂ ಗೆಸ್ಟ್ ಅಥವಾ ಫ್ರೆಂಡ್ಸ್ ಯಾರಾದ್ರೂ ಮನೆಗೆ ಬಂದ್ರೆ ಮನೇನೂ ಕೂಡ ನಾನು ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀನಿ ನಮ್ಮ ಒಂದು ಹೋಮ್ ಕೇರ್ ಪ್ರಾಡಕ್ಟ್ಸ್ ಇಂದ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಯಾಕೆ? ಬಿಕಾಸ್ ಅವರು ನಾವೇನ್ ಡೆಮೋ ಮಾಡಿರ್ತೀವಿ ಅಥವಾ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿರ್ತೀವಿ ಅದನ್ನ ಪ್ರಾಕ್ಟಿಕಲಿ ಫೀಲ್ ಮಾಡ್ತಾರೆ. ಸೊ ಹಾಗಾಗಿ ಸ್ಪೆಷಲಿ ಹೋಮ್ ಕೇರ್ ಅದು ಅವ್ರ ಮನೆಗೆ ಬಂದು ನೋಡ್ಬೇಕು. ಬಟ್ ನಾ ಸ್ಕಿನ್ ಕೇರ್ ಬಗ್ಗೆ, ಹೇರ್ ಕೇರ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ನಮ್ಮನ್ನೇ ನೋಡ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಇವತ್ ನಾವ್ ನೋಡೋಣ, ನನಗೇನಾದ್ರೂ ಇಶ್ಯೂಸ್ ಇದ್ರೆ ನಾನು ಯಾವ ರೀತಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು. ಮತ್ತೆ ಕೆಲವೊಂದ್ ಟೈಮ್ ನಾರ್ಮಲಿ ನಮ್ ಸ್ಕಿನ್ ಚೆನ್ನಾಗಿರುತ್ತೆ ಅಥವಾ ನಾವ್ ಯೂಸ್ ಮಾಡ್ತಾ ಚೆನ್ನಾಗ್ ಆಗ್ತಾ ಇರುತ್ತೆ, ಅಂತ ಟೈಮಲ್ಲಿ ಕೆಲವ್ರು ಕೇಳ್ತಾರೆ ಈ ಪ್ರಾಬ್ಲಮ್ಗೆ ಏನು, ಆ ಪ್ರಾಬ್ಲಮ್ಗೆ ಏನು ಅಂತ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ, ಸೀದಾ ಅಪ್ಲೈನ್ಸ್ಗೆ ಕಾಲ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಪದೇ ಪದೇ ಕಾಲ್ ಮಾಡ್ತೀವಿ, ಸೇಮ್ ಪ್ರಾಬ್ಲಮ್ ನ ರಿಪೀಟ್ ಆಗಿ ಕಾಲ್ ಮಾಡ್ತಾ ಇರ್ತೀವಿ. ಯಾಕೆ ಅಂದ್ರೆ ನಮಗೆ ನೆನಪಲ್ಲಿ ಉಳಿತಾ ಇರಲ್ಲ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ. ಸೊ ಹಾಗಾಗಿ ಇವತ್ತು ನಾವು ನೋಡೋಣ ಯಾವ ರೀತಿ ಬೇರೆಯವ್ರಿಗೆ ಸಜೆಸ್ಟ್ ಮಾಡಬೇಕು ಏನ್ರ ಬಗ್ಗೆ. ಅಫ್ಕೋರ್ಸ್ ನಮ್ಮ ಹೇರ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಯಾವ ರೀತಿ ನಾವು ತಿಳಿಸ್ಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇರ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹೇರ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಸಕ್ ಮುಂಚೆ ನಾನು ಇನ್ನೊಂದು ವಿಚಾರ ಏನ್ ಹೇಳ್ತಿದ್ದೀನಿ ಅಂದ್ರೆ, ಒಂದು ಯಾರಾದ್ರೂ ನಮಗೆ ಪ್ರಾಬ್ಲಮ್ ಅಂತ ಕೇಳಿದಾಗ ನಾವು ಡೈರೆಕ್ಟ್ ಆಗಿ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡಬಾರ್ದು. ನಾವೇನ್ ಮಾಡ್ತೀವಿ, ಹೇರ್ ಫಾಲ್ ಆಗ್ತಿದೆ ಅಂದ ತಕ್ಷಣ ಈ ಶಾಂಪೂ ತಗೊಳ್ಳಿ, ಸ್ಕಿನ್ ಪ್ರಾಬ್ಲಮ್ ಆಗಿದೆ ಈ ಕ್ರೀಮ್ ತಗೊಳ್ಳಿ ಅಂತ ಹೇಳ್ತಾ ಇರ್ತೀವಿ, ಕರೆಕ್ಟ್ ಅಲ್ಲ? ಸೊ ಆ ಡಾಕ್ಟರ್ಸ್ ಹಂಗೆ ಹೇಳ್ತಾರಾ? ಇಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ನಮ್ಮ ಹಿಸ್ಟ್ರಿ ಕೇಳ್ತಾರೆ, ಏನಾಗಿದೆ, ಯಾವಾಗಿಂದ, ಏನ್ ತಿಂದ್ರಿ, ಎಷ್ಟು ವರ್ಷದಿಂದ ಇದೆ, ಇವೆಲ್ಲ ಕೇಳ್ತಾರೆ. ಟ್ರೀಟ್ಮೆಂಟ್ ಏನಾದ್ರು ತಗೊಳ್ತಿದ್ದೀರಾ ಎಲ್ಲ ವಿಚಾರಿಸ್ಬಿಟ್ಟು ಅವ್ರ ಪ್ರಾಡಕ್ಟ್ ನ ಅವರು ಕೊಡ್ತಾರೆ, ಮೆಡಿಸಿನ್ಸ್ ನ ಕೊಡ್ತಾರೆ. ನಾವು ಹಾಗೇನೆ ಅವರ ಹಿಸ್ಟ್ರಿನ ಕೇಳ್ಬೇಕು, ಅವಾಗ ನಮಗೆ ಏನನ್ನ ಸಜೆಸ್ಟ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಬರೀ ಪ್ರಾಡಕ್ಟ್ ನ ನಾವು ಸಜೆಸ್ಟ್ ಮಾಡೋದ್ರಿಂದ ಅವ್ರಿಗೂ ಕ್ಲಾರಿಟಿ ಇರೋದಿಲ್ಲ ಅಂಡ್ ನನಗೂ ಕ್ಲಾರಿಟಿ ಇರೋದಿಲ್ಲ. ಸೊ ಇದೆಲ್ಲ ಕೂಡ ನಾವಿವತ್ತು ಹೇರ್ ಕೇರ್ ಮತ್ತೆ ಸ್ಕಿನ್ ಕೇರ್ ಅಲ್ಲಿ ತಿಳ್ಕೊಳ್ಳೋಣ, ಯಾವ ರೀತಿ ಸಜೆಸ್ಟ್ ಮಾಡಬೇಕು ಅಂಡ್ ನಾನು ಯಾವ ರೀತಿ ಯೂಸ್ ಮಾಡಬೇಕು. ಓಕೆ, ಸೊ ಮೊದಲನೇದು ನಮ್ಮ ಮೋದಿ ಕೇರ್ ಹೇರ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಅಗೇನ್ ಪ್ರಾಡಕ್ಟ್ಸ್ ನ ಇಂಟ್ರೊಡ್ಯೂಸ್ ಮಾಡಕ್ ಮುಂಚೆ ನಮ್ಮ ಕೂದಲುಗಳು ಲೈಕ್ 4 ಅಂದ್ರೆ 4 ಟೈಪ್ಸ್ ಆಫ್ ಹೇರ್ ಪ್ರಾಬ್ಲಮ್ಸ್ ಇದೆ, 4 ತರದ. ಇನ್ನು ಡಿಫ್ರೆಂಟ್ ಆಗಿ ಲೈಕ್ ಚಿಕ್ಕದು ಹೇಳ್ತಾರೆ, ಬಟ್ ಬೇಸಿಕಲಿ ನಮಗೆ ಬರೋ ಅಂತ ಕ್ವೆಶನ್ಸ್ ಗಳು ಇದು ಫೀಲ್ಡ್ ಅಲ್ಲಿ. ಓಕೆ, ಸೊ ಡ್ಯಾಂಡ್ರಫ್ ಇದೆ ಅಂತ ಹೇಳ್ತಾರೆ, ತಲೆ ಹೊಟ್ಟಿದೆ, ಹೇರ್ ಫಾಲ್ ಆಗ್ತಾ ಇದೆ, ಕೂದಲು ತುಂಬಾ ಒರಟಾಗ್ಬಿಟ್ಟಿದೆ, ಕವಲ್ ಹೊಡಿತಾ ಇದೆ, ಸ್ಪ್ಲಿಟ್ ಆಗ್ತಾ ಇದೆ ಕೂದಲು, ಸಿಕ್ಕುಗಟ್ಟತೆ ಆಗಿರ್ಬೋದು, ಈ ತರದೆಲ್ಲ ನಮಗೆ ಹೇಳ್ತಾರೆ, ಕರೆಕ್ಟಾ? ಇಲ್ಲಿ ನಮಗೆ ನಮ್ಮ ನಾಲೆಡ್ಜ್ಗೆ ಗೊತ್ತಿರ್ಬೇಕು, ನಮಗೆ ಗೊತ್ತಿರ್ಬೇಕು ಅದೇನಂತ ಅಂದ್ರೆ ಒಣ ಕೂದಲು, ಡ್ರೈ ಹೇರ್ಸ್ ಅಂತ ಏನಿದೆ ಅವರಿಗೆ ಜಾಸ್ತಿ ಸಿಕ್ಕಾಗೋದು, ಕೂದಲು ಸಿಕ್ಕಾಗೋದು ಅವರಿಗೆ. ಓಕೆ, ಯಾಕಂದ್ರೆ ತುಂಬಾ ಡ್ರೈ ಆಗಿರುತ್ತೆ, ಹಾಗಾಗಿ ಬೇಗ ಅದು ಸಿಗ್ಗಟ್ಬಿಡುತ್ತೆ. ಸೊ ಇದು ನಮಗೆ ಗೊತ್ತಿರ್ಬೇಕು. ಮತ್ತೆ ಕವಲೊಡಿಯೋದು ಅಂದ್ರೆ ಸ್ಪ್ಲಿಟ್ ಹೇರ್ಸ್ ಯಾರಿಗಾಗುತ್ತೆ ಅಂದ್ರೆ ಅದು ಕೂಡ ಡ್ರೈ ಹೇರ್ಸ್, ತುಂಬಾ ಡ್ರೈ ಆದಾಗ ಕವಲ್ ಹೊಡಿಯುತ್ತೆ. ಆಮೇಲೆ ಯಾಕೆ ಅದೆಲ್ಲ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ. ಬಟ್ ಈ 4 ಪ್ರಾಬ್ಲಮ್ಸ್ ನಮ್ಗೆ ಯಾರಾದ್ರೂ ಫೋನ್ ಮಾಡಿದಾಗ ನಾವ್ ಯಾವ ರೀತಿ ಸಜೆಸ್ಟ್ ಮಾಡ್ಬೇಕು ಅಂತ ನೋಡೋಣ. ಓಕೆ, ಸೊ ಅಗೇನ್ ಇನ್ನ ಡೀಪ್ ಆಗಿ ಇನ್ನ ತುಂಬಾ ಇದೆ ಡಿಫ್ರೆಂಟ್ ಆಗಿ, ಬಟ್ ನಾನು ಬಿಗಿನಿಂಗ್ ಸ್ಟೇಜ್ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನು ಅಡ್ವಾನ್ಸ್ ಎಜುಕೇಶನ್ಗೆ ಹೋಗ್ತಾ ನಮ್ಗೆ ಇನ್ನ ಡೀಪ್ ಆಗಿ ಗೊತ್ತಾಗುತ್ತೆ. ಸೊ ನಾರ್ಮಲಿ ನಾವು ಅವ್ರಿಗೆ ಯಾವ ತರ ಪ್ರಶ್ನೆ ಕೇಳಬೇಕು ನಮ್ಮ ಹೇರ್ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ, ಓಕೆ, ನಾವು ಕೇಳ್ಬೇಕಾಗಿರೋ ಪ್ರಶ್ನೆ ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನೇ ಹೇರ್ ಪ್ರಾಬ್ಲಮ್ ಅಂತ ಹೇಳಿ ಅಥವಾ ನಿಮ್ಮ ಕಣ್ಣಿಗೆ ಕಾಣಿಸಿದ್ರು ಕೂಡ ನೀವು ಫಸ್ಟ್ ಅವರಿಗೆ ಕೇಳ್ಬೇಕಾಗಿರೋ ಪ್ರಶ್ನೆಗಳು. ಒಂದು, ನೀರ್ ಚೆನ್ನಾಗಿ ಕುಡಿತಿದ್ದೀರಾ ಅಂತ ಕೇಳಿ. ಈ ಪ್ರಶ್ನೆ ನಾನು ಯಾಕೆ ಕೇಳ್ಬೇಕು ಅಂದ್ರೆ, ನೀರ್ ಚೆನ್ನಾಗಿ ಕುಡಿತಾ ಇಲ್ಲ ಅಂದ್ರೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ, ಹೇರ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಓಕೆ, ಸೊ ನಾವು ಅವ್ರನ್ನ ಕೇಳ್ಬೇಕು ನೀರ್ ಚೆನ್ನಾಗಿ ಕುಡಿತಿದ್ದೀರಾ ಅಂತ. ಯಾಕೆ ಅಂದ್ರೆ ನೀರು ಚೆನ್ನಾಗಿ ಕುಡಿತಾ ಇಲ್ಲ ಅಂದ್ರೂ ಕೂಡ ಹೇರ್ ಪ್ರಾಬ್ಲಮ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಯಾಕಂದ್ರೆ ತುಂಬಾ ಹೀಟ್ ಆಗ್ತಾ ಇರುತ್ತೆ ಬಾಡಿ. ಓಕೆ, ಸೊ ಹಾಗಾಗೂ ಕೂಡ ಹೇರ್ ಫಾಲ್ ಆಗುವಂತ ಚಾನ್ಸಸ್ಗಳು ಇರುತ್ತೆ.
ಓಕೆ. ಸೊ ಇದನ್ನ ಏನಕ್ಕೆ ಕೇಳಬೇಕು ಅಂತ ಅಂದ್ರೆ ಅವರಿಗೆ ನೀರು ಕುಡಿಯೋದ್ರಿಂದ ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂದ್ರೆ ನೀರು ಸರಿಯಾಗಿ ಕುಡಿಲಿಲ್ಲ ಅಂದ್ರೆ ಬಾಡಿ ಹೀಟ್ ಆಗುತ್ತೆ. ಆ ತರ ಆದ್ರೂ ಕೂಡ ಹೇರ್ ಫಾಲ್ ಆಗೋ ಸಾಧ್ಯತೆ ಇರುತ್ತೆ. ಇದು ನನಗೆ ಗೊತ್ತಿರ್ಬೇಕು, ಅಂದ್ರೆ ಹೇಳೋರ್ಗೆ ಗೊತ್ತಿರ್ಬೇಕು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಅಂತ. ನೆಕ್ಸ್ಟ್, ಕೂದಲನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ತಾ ಇದ್ದೀರಾ ಅಂತ ಕೇಳ್ಬೇಕು. ಅವ್ರು ಸ್ನಾನ ಮಾಡಿದ್ಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಸೂರ್ಯನ ಒಂದು ಬಿಸಿಲಲ್ಲಿ ಅವರು ಕೂದಲನ್ನ ಒಣಗಿಸ್ತಾ ಇರಲ್ಲ, ಜಾಸ್ತಿ ಹೇರ್ ಡ್ರೈಯರ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ತರ ಆಗೋದ್ರಿಂದ ಕೂಡ ಹೇರ್ ಫಾಲ್ ಆಗೋದು ಮತ್ತೆ ಡ್ಯಾಂಡ್ರಫ್ ಆಗೋದು ಆಗ್ತಾ ಇರುತ್ತೆ. ಸೊ ಇದನ್ನು ಕೇಳ್ಬೇಕು. ಸ್ಪ್ಲಿಟ್ ಹೇರ್ಸ್ ಗಳು ಬರ್ತಾ ಇರುತ್ತೆ, ಇದು ನಮಗೆ ಗೊತ್ತಿರ್ಬೇಕು. ಇದನ್ನೆಲ್ಲ ಕೇಳ್ಕೊಂಡು ನಾವು ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನೆಕ್ಸ್ಟ್, ತಲೆ ಸ್ನಾನಕ್ಕೆ ಹೆಚ್ಚು ಬಿಸಿ ನೀರು ಯೂಸ್ ಮಾಡ್ತಾ ಇದ್ದೀರಾ ಕೇಳ್ಬೇಕು. ಯಾರಾದ್ರೂ ಕೆಲವ್ರು ನಾವು ನೋಡಿರ್ಬೋದು, ತುಂಬಾ ಬಿಸಿ ಬಿಸಿ ನೀರು ಹಾಕ್ತಾ ಇರ್ತಾರೆ ತಲೆಗೆ. ಆ ತರ ಹಾಕೋದ್ರಿಂದ ಎಗೇನ್ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗುತ್ತೆ, ನಮ್ಮ ಬುಡ ಡ್ಯಾಮೇಜ್ ಆಗುತ್ತೆ. ಆ ತರ ಆದಾಗ ಏನಾಗುತ್ತೆ, ಹೇರ್ ಫಾಲ್ ಆಗೋ ಸಾಧ್ಯತೆಗಳಿರುತ್ತೆ, ಬೇಗ ವೈಟ್ ಹೇರ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬಿಸಿನೀರು ಕೂಡ ನಾವು ಜಾಸ್ತಿ ಯೂಸ್ ಮಾಡಬಾರ್ದು, ಅದು ನಮ್ಗೆ ಗೊತ್ತಿರ್ಬೇಕು. ಈ ಪ್ರಶ್ನೆ ಕೇಳಕ್ ಮುಂಚೆ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿರ್ಬೇಕು. ನೆಕ್ಸ್ಟ್, ಎಷ್ಟು ದಿನಕ್ಕೊಂದ್ಸಲ ತಲೆ ಸ್ನಾನ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾವು ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಡೈಲಿ ತಲೆ ಸ್ನಾನ ಮಾಡ್ತಿರ್ತಾರೆ. ಅದು ಜೆಂಟ್ಸ್ ಜಾಸ್ತಿ ಮಾಡ್ತಾರೆ, ಲೇಡೀಸ್ ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಯಾರಿಗೆ ಹೇರ್ ಪ್ರಾಬ್ಲಮ್ಸ್ ಇರುತ್ತೆ ಅವರು ಡೈಲಿ ತಲೆ ಸ್ನಾನ ಮಾಡಬಾರ್ದು. ಯಾಕೆ ಅಂತಂದ್ರೆ ಎಗೇನ್ ಜಾಸ್ತಿ ವೆಟ್ ಆದಂಗೆ ಡ್ಯಾಂಡ್ರಫ್ ಜಾಸ್ತಿ ಬರ್ತಿರುತ್ತೆ. ಅವ್ರು ಸರಿಯಾಗಿ ಒಣಗಿಸ್ಕೊಳ್ಳಿಲ್ಲ ಅಂದ್ರೆ ಆಫೀಸ್ಗೆ ಹೋಗೋ ಬಿಸಿಯಲ್ಲಿ, ಮನೆ ಕೆಲ್ಸದ ಬಿಸಿಯಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಹಾಗೆ ಬಿಟ್ಬಿಡ್ತಾರೆ. ಸೊ ಬಿಸಿಲಲ್ಲೂ ಕೂಡ ಒಣಗಿಸಲ್ಲ. ಸೊ ಇವೆಲ್ಲ ನಮ್ಗೆ ಗೊತ್ತಿರ್ಬೇಕು. ಜೊತೆಗೆ ನಾವು ಅವ್ರಿಗೆ ಜಾಸ್ತಿ ಧೂಳಲ್ಲಿ ಓಡಾಡ್ತಾ ಇದ್ದೀರಾ ಅಂತಾನು ಕೇಳ್ಬೇಕು. ಡ್ಯಾಂಡ್ರಫ್ ಆಗ್ತಾ ಇರುತ್ತೆ, ಸ್ಪ್ಲಿಟ್ ಆಗ್ತಿರುತ್ತೆ ಅಂದ್ರೆ ಅವರು ಪೊಲ್ಯೂಷನ್ ಜಾಸ್ತಿ ಧೂಳಲ್ಲಿ ಓಡಾಡ್ತಾ ಇದ್ದೀರಾ ಅನ್ನೋದನ್ನ ನಾವು ಅವ್ರ ಹತ್ರ ಕೇಳ್ಬೇಕು. ಅಂಡ್ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನಾವು ಅವ್ರನ್ನ ಕೇಳ್ಬೇಕು. ಅದ್ ಯಾವ್ದಂದ್ರೆ, ಯಾವ್ದಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಂತ ಕೇಳ್ಬೇಕು. ಯಾಕೆ ಇದನ್ನ ಕೇಳ್ಬೇಕು ಅಂದ್ರೆ, ತುಂಬಾ ಟ್ರೀಟ್ಮೆಂಟ್ಸ್ ತಗೊಳ್ತಾ ಇರೋರು BP, ಶುಗರ್ ಇವೆಲ್ಲ ಇದೆ ಅಂದ್ರೆ ಅವರು ಮೆಡಿಸಿನ್ಸ್ ಗಳನ್ನ ತಗೊಳ್ಳೋದ್ರಿಂದ ಕೂಡ ಹೀಟ್ ಆಗುತ್ತೆ ಬಾಡಿ. ಸೊ ಓವರ್ ಹೀಟ್ ಆಗಿ ಹೇರ್ ಫಾಲ್ ಆಗೋ ಸಾಧ್ಯತೆಗಳಿರುತ್ತೆ, ಇದು ನಮ್ಗೆ ಗೊತ್ತಿರ್ಬೇಕು. ಜೊತೆಗೆ ನೀವು ಹೇರ್ ಫಾಲ್ಗೆ ಯಾವ್ದಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಥವಾ ಡಾಕ್ಟರ್ ಹತ್ರ ತೋರಿಸಿದ್ರಾ ಅಂತಾನು ನಾವು ಕೇಳ್ಬೇಕು. ಇದೆಲ್ಲ ಕೇಳಿದಾದ್ಮೇಲೆ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿದ್ದು ನೆಕ್ಸ್ಟ್ ನಾನು ಅವರಿಗೆ ಸಜೆಸ್ಟ್ ಮಾಡ್ಬೇಕು. ಸೊ ಯಾವ ತರ ಸಜೆಸ್ಟ್ ಮಾಡ್ಬೇಕು, ಸೊ ಸಿಂಪಲ್ ಆಗಿ ನಾವ್ ಹೇಗ್ ಸಜೆಸ್ಟ್ ಮಾಡ್ಬೋದು ಅಂತ ನೋಡೋಣ. ನಾನು ಎಕ್ಸ್ಟ್ರಾ ಏನಾದ್ರು ಪಾಯಿಂಟ್ ಹೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಓಕೆ. ಸೊ ತಲೆ ಹೊಟ್ಟಿನ ಸಮಸ್ಯೆಗೆ ಡ್ಯಾಂಡ್ರಫ್ ಇದೆ ಅಂದ್ರೆ ನಾವು ಅವ್ರಿಗೆ ಯಾವ ತರ ಸಜೆಸ್ಟ್ ಮಾಡ್ಬೇಕು ಎಲ್ಲ ಪ್ರಶ್ನೆ ಕೇಳಿದಾದ್ಮೇಲೆ ಅವ್ರಿಗೆ ನಾವು ಟ್ರೀ ಆಯಿಲ್ ಮತ್ತೆ ಸಲೂನ್ ಅಡ್ವಾನ್ಸ್ ಫಾರ್ಮುಲಾ ಡ್ಯಾಂಡ್ರಫ್ ಕೇರ್ ಶಾಂಪೂ, ಆಮೇಲೆ ಫ್ರೂಟ್ ಆಫ್ ದಿ ಅರ್ತ್ ನಮ್ದು ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್, ಈ ಮೂರನ್ನ ನಾವು ಡ್ಯಾಂಡ್ರಫ್ ಇರೋರಿಗೆ ಸಜೆಸ್ಟ್ ಮಾಡಬಹುದು. ಟ್ರೀ ಆಯಿಲ್, ಅಡ್ವಾನ್ಸ್ ಡ್ಯಾಂಡ್ರಫ್ ಕೇರ್ ಶಾಂಪೂ, ಸೊ ಇವೆರಡನ್ನ ನಾವು ಸಜೆಸ್ಟ್ ಮಾಡಬೇಕು. ಅಂಡ್ ಕೊಕೊನಟ್ ಆಯಿಲ್, ಈ ಮೂರನ್ನ ನಾವು ಯಾರಿಗೆ ಡ್ಯಾಂಡ್ರಫ್ ಇದೆ ಅವರಿಗೆ ಸಜೆಸ್ಟ್ ಮಾಡಬೇಕು. ಓಕೆ. ಸೊ ಎಗೇನ್ ನಾವು ತಲೆ ಹೊಟ್ಟು ಕಡಿಮೆ ಇದೆ ಅಂತ ಬಂದಾಗ, ಜಾಸ್ತಿ ಇದ್ರೆ ನೀವು ನೋಡ್ಬೋದು, ಜಾಸ್ತಿ ಇದ್ರೆ ಸಲೂನ್ ಪ್ರೊಫೆಷನಲ್ ಹೋಗ್ಬೇಕು, ಕಡಿಮೆ ಇದ್ರೆ ನೀವು ಫ್ರೂಟ್ ಆಫ್ ದಿ ಅರ್ತ್ ಆರ್ನಿಕಾ ಟ್ರೀ ಆಯಿಲ್ ಶಾಂಪೂನ ಕೊಡ್ಬೋದು ಬಿಗಿನಿಂಗ್ ಸ್ಟೇಜ್ ಅಲ್ಲಿ. ಓಕೆ. ಸೊ ಅವ್ರಿಗೂ ಸೇಮ್ ಟ್ರೀ ಆಯಿಲ್ ಶಾಂಪೂ ಮಾತ್ರ ಚೇಂಜ್ ಆಗುತ್ತೆ ಕಡಿಮೆ ಇದ್ರೆ. ಜಾಸ್ತಿ ಇದೆ ಅಂದ್ರೆ ಅಡ್ವಾನ್ಸ್ ಫಾರ್ಮುಲಾ ಸಲೂನ್ ಪ್ರೊಫೆಷನಲ್ ಹೋಗ್ತೀವಿ. ಸೊ ಇದ್ರ ಜೊತೆಗೆ ಹೇಗೆ ಬಳಸಬೇಕು ಅಂತ ನಾವು ಅವ್ರಿಗೆ ಹೇಳ್ಬೇಕು. ಮತ್ತೆ ಈಗಲೇ ಹೇಳ್ತಾ ಇದೀನಿ ಕೇಳಿ, ಅವರು ಪ್ರಾಡಕ್ಟ್ಸ್ ನ ತಗೊಂಡಿದ್ ಆದ್ಮೇಲೆ ಅವ್ರು ಕೇಳ್ತಾರೆ ಇದೆಲ್ಲ ಹೆಂಗ್ ಯೂಸ್ ಮಾಡ್ಬೇಕು ನೀವು ಹೇಳಿದ ಪ್ರಾಡಕ್ಟ್ಸ್ ಎಲ್ಲ ಅಂತ. ನೀವು ಪ್ರಾಡಕ್ಟ್ಸ್ ನ ತಗೊಂಡಿದ್ ಆದ್ಮೇಲೆ ನಾನು ಗೈಡ್ ಮಾಡ್ತೀನಿ ಅಂತ ಹೇಳಿ. ಓಕೆ. ಯಾಕೆ ಅಂದ್ರೆ ಒಂದು ಸಮ್ಟೈಮ್ಸ್ ನಾವು ಪ್ರಾಡಕ್ಟ್ಸ್ ಹೇಳ್ತೀವಿ, ಅವ್ರ ಪ್ರಾಡಕ್ಟ್ಸ್ ತಗೊಂಡಿಲ್ಲ ಅಂತ ಅಂದ್ರೆ ಒಂದು ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಮೊದಲನೇದು. ಎರಡನೇದೇನಂದ್ರೆ ನಾನು ಹೇಳಿರ್ತೀನಿ ಅವ್ರಿಗೆ, ಮತ್ತೆ ಪ್ರಾಡಕ್ಟ್ ತಗೊಂಡ್ಮೇಲೂ ಅವ್ರು ಕಾಲ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಾಗಿರಲ್ಲ, ಯಾಕಂದ್ರೆ ಪ್ರಾಡಕ್ಟ್ಸ್ ಕೈಯಲ್ಲಿ ಸಿಕ್ಕಿರಲ್ಲ. ಹಾಗಾಗಿ ಅವ್ರಿಗೆ ಇಲ್ಲ, ನೀವು ಪ್ರಾಡಕ್ಟ್ ತಗೊಂಡ್ಮೇಲೆ ಹೇಳಿ, ಈಗಲೇ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನೀವು ಪ್ರಾಡಕ್ಟ್ ತಗೊಂಡ್ಮೇಲೆ ನಾನು ಒಂದೊಂದು ಪ್ರಾಡಕ್ಟ್ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ತೋರಿಸ್ಬಿಟ್ಟು ಅಂತಾನೆ ಹೇಳ್ಬೋದು. ಓಕೆ. ಯಾವ್ಯಾವ್ದು ಅಂತ ಸಜೆಸ್ಟ್ ಮಾಡಿ, ಹೇಗೆ ಯೂಸ್ ಮಾಡೋದು ಅಂತ ಆಮೇಲೆ ನೀವು ಹೇಳ್ಬೋದು ಅವ್ರು ತಗೊಂಡಿದ್ದಾದ್ಮೇಲೆ. ಸೊ ಹೆಂಗ್ ಯೂಸ್ ಮಾಡಕ್ ಹೇಳ್ಬೇಕು ಅವ್ರಿಗೆ, ಅವ್ರು ತಗೊಂಡ್ರೆ, ಸೊ ದಿನನಿತ್ಯ ಟ್ರೀ ಆಯಿಲ್ ಅಂದ್ರೆ ಎವ್ರಿ ಡೇ ಡ್ಯಾಂಡ್ರಫ್ ಹೋಗೋ ತನಕ. ಓಕೆ. ಡ್ಯಾಂಡ್ರಫ್ ಹೋಗೋ ತನಕ ಕೆಲವ್ರಿಗೆ 1 ಮಂತ್ ಆಗ್ಬೋದು. ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಕಾಷನ್ಸ್, ನಾವು ಅವ್ರಿಗೆ ಹೇಳ್ಬೇಕಾಗಿರೋ ಸೂಚನೆಗಳೇನು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಬಟ್ ಕೆಲವ್ರಿಗೆ ಬೇಗ ಹೋಗುತ್ತೆ, ಕೆಲವ್ರಿಗೆ ಲೇಟ್ ಆಗುತ್ತೆ. ಬಟ್ ಡ್ಯಾಂಡ್ರಫ್ ಕಡಿಮೆ ಹೋಗೋ ತನಕನು ಎವ್ರಿ ಡೇ ಅವರು ಟ್ರೀ ಆಯಿಲ್ ನ ಅಪ್ಲೈ ಮಾಡಿದ್ರೆ ಒಳ್ಳೇದು. ಸೊ ಅವರ ಸ್ಕ್ಯಾಲ್ಪ್ಗೆ, ಅವರ ಬುಡಕ್ಕೆ 3 ರಿಂದ 4 ಹನಿ ಟ್ರೀ ಆಯಿಲ್ ನ ಹಾಕ್ಬಿಟ್ಟು ಮಸಾಜ್ ಮಾಡಬೇಕು. ಉಗುರಲ್ಲಿ ಮಸಾಜ್ ಮಾಡಬಾರ್ದು, ನಮ್ಮ ಫಿಂಗರ್ ಟಿಪ್ ಅಲ್ಲಿ ಮಸಾಜ್ ಮಾಡಬೇಕು. ಓಕೆ. ನೆಕ್ಸ್ಟ್ 2 ದಿನಕ್ಕೊಂದ್ಸಲ ಅವ್ರಿಗೆ ಕೊಕೊನಟ್ ಆಯಿಲ್ ಮತ್ತೆ ಟ್ರೀ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗೋ 1 ಅವರ್ ಮುಂಚೆ ಮಾತ್ರ ಅಪ್ಲೈ ಮಾಡ್ಬಿಟ್ಟು ಮಸಾಜ್ ಮಾಡ್ಕೊಂಡು ಶಾಂಪೂ
ಕಡಿಮೆ ಇದ್ರೆ ಫ್ರೂಟ್ ಆಫ್ ದಿ ಅರ್ತ್, ಜಾಸ್ತಿ ಇದ್ರೆ ಸಲೂನ್ ಅಡ್ವಾನ್ಸ್. ಸೊ ಇವೆರಡನ್ನ ಅವ್ರಿಗೆ ಯೂಸ್ ಮಾಡಕ್ಕೆ ಸಜೆಸ್ಟ್ ಮಾಡಬೇಕು. ಡ್ಯಾಂಡ್ರಫ್ ಇರೋರಿಗೆ ಕಡಿಮೆ ಇದ್ರೆ ಅಂಡ್ ಜಾಸ್ತಿ ಇದ್ರೆ ಓಕೆ ಯೂಸ್ ಮಾಡೋ ಮೆಥಡ್. ನೆಕ್ಸ್ಟ್ ಹೇರ್ ಫಾಲ್ ಆಗ್ತಾ ಇದೆ ಅಂತ ಬಂದಾಗ, ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದ್ರೆ ಸೇಮ್ ಪ್ರಾಡಕ್ಟ್ ಟ್ರೀ ಆಯಿಲ್ ಕೊಕೊನಟ್ ಆಯಿಲ್ ಸೇಮ್ ಇರುತ್ತೆ. ಶಾಂಪೂ ಮಾತ್ರ ಇಲ್ಲಿ ನಾವು ಹೇರ್ ಫಾಲ್ ಡಿಫೆನ್ಸ್ ಶಾಂಪೂನ ಸಜೆಸ್ಟ್ ಮಾಡ್ತೀವಿ. ಜಾಸ್ತಿ ಇದ್ರೆ ಸಲೂನ್ ಪ್ರೊಫೆಷನಲ್ಗೆ ಹೋಗ್ತೀವಿ ಅಂಡ್ ಕಡಿಮೆ ಇದ್ರೆ ಹೆನ್ನಾ ಜೋಜೋಬಾಗೆ ಹೋಗ್ತೀವಿ ಓಕೆ ಹೇರ್ ಫಾಲ್ ಪ್ರಾಬ್ಲಮ್ ಇದ್ರೆ. ಸೊ ಅಗೇನ್ ನೆಕ್ಸ್ಟ್ ಇದು ಡ್ಯಾಂಡ್ರಫ್ ಅಂಡ್ ನೆಕ್ಸ್ಟ್ ಹೇರ್ ಫಾಲಿಂಗ್ ಆಯ್ತು. ನೆಕ್ಸ್ಟ್ ಏನಂತ ಅಂದ್ರೆ ಕೂದಲು ತುಂಬಾನೇ ಕವಲು ಹೊಡಿತಾ ಇರುತ್ತೆ, ನನ್ ಕೂದಲು ತುಂಬಾ ರಫ್ ಇದೆ, ಒರಟು ಕೂದಲು, ಅಂದ್ರೆ ಯಾರಿಗೆ ಡ್ರೈ ಹೇರ್ಸ್ ಇರುತ್ತೆ ಅವ್ರಿಗೆನೆ ನಾನು ಆಗ್ಲೇ ಹೇಳ್ದಂಗೆ ಸಿಕ್ ಜಾಸ್ತಿ ಆಗುತ್ತೆ ಮತ್ತೆ ಸ್ಪ್ಲಿಟ್ ಹೇರ್ಸ್ ಆಗುತ್ತೆ. ಅಂತವ್ರಿಗೆ ನಾನು ಏನ್ ಸಜೆಸ್ಟ್ ಮಾಡ್ಬೇಕು ಅಂದ್ರೆ ಸಲೂನ್ ಸ್ಮೂತ್ ಅಂಡ್ ಶೈನ್ ಶಾಂಪೂ ಇದೆಯಲ್ಲ, ಕಂಡೀಷನರ್, ಸಲೂನ್ ಹೇರ್ ಆಯಿಲ್ ವಿತ್ ಕಂಡೀಷನರ್, ಇದನ್ನ ನಾನು ಸಜೆಸ್ಟ್ ಮಾಡಬೇಕು. ಆಮೇಲೆ ಸಲೂನ್ ಸ್ಮೂತ್ ಅಂಡ್ ಶೈನ್ ಶಾಂಪೂನ ಸಜೆಸ್ಟ್ ಮಾಡಬೇಕು. ಇವೆರಡು ಮೇನ್ ಸಜೆಸ್ಟ್ ಮಾಡಬೇಕು. ತುಂಬಾ ಇದೆ ಅಂದ್ರೆ ಓಕೆ ಹೆಚ್ಚು ರಫ್ ಆಗಿದೆ, ತುಂಬಾ ರಫ್ ಆಗಿದೆ, ನಾನು ಒಂದ್ಸಲ ಹೊರಗೋಗಿ ಬಂದ್ರೆ ಸಾಕು, ನನಗೆ ಬಾಚ್ಕೊಳಕ್ಕೆ ಆಗಲ್ಲ, ಆ ತರ ಸಿಚುಯೇಷನ್ ಇದ್ರೆ ಮಾತ್ರ ನಮ್ಮ ಫ್ರೂಟ್ ಆಫ್ ದಿ ಅರ್ತ್ ಕಂಡೀಷನರ್ನ ಅವ್ರು ಆಡ್ ಮಾಡ್ಬೋದು, ಅಥವಾ ಸಲೂನ್ ಕಂಡೀಷನರ್ನೇ ಅವರು ಆಡ್ ಮಾಡ್ಕೋಬಹುದು. ಸೊ ಕಡಿಮೆ ಇದ್ರೆ ಸಲೂನ್ ಹೇರ್ ಆಯಿಲ್ ವಿತ್ ಕಂಡೀಷನರು, ಸಲೂನ್ ಸ್ಮೂತ್ ಅಂಡ್ ಶೈನ್ ಶಾಂಪೂ ಸಾಕು. ತುಂಬಾ ಹೊರಟಿದ್ರೆ ಮಾತ್ರ ಕಂಡೀಷನರ್ನ ಆಡ್ ಮಾಡಿ. ಸೊ ಯಾವಾಗ್ಲೂ ನಾವು ಜಾಸ್ತಿ ಕಂಡೀಷನರ್ನು ಯೂಸ್ ಮಾಡಬಾರ್ದು. ಯಾಕೆ ಅಂದ್ರೆ ಕೂದಲು ತುಂಬಾ ತೆಳುವಾಗ್ಬಿಡುತ್ತೆ. ತುಂಬಾ ಸಾಫ್ಟ್ ಆಗ್ತಾ ಆಗ್ತಾ ತುಂಬಾ ತೆಳುವಾದಾಗ ಏನಾಗುತ್ತೆ, ಲೈಕ್ ದಪ್ಪ ಇರೋದಿಲ್ಲ. ಹಾಗಾಗಿ ಕಂಡೀಷನರ್ನ ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು ಅಂಡ್ ಶಾಂಪೂನ ನೀವು ಯೂಸ್ ಮಾಡಬಹುದು. ಹೆಚ್ಚಿಗೆ ಇದ್ರೆ ಮಾತ್ರ ನೀವು ಕಂಡೀಷನರ್ನ ಆಡ್ ಮಾಡಿ. ಸೊ ಸಲೂನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದ್ರೆ, ಹೇರ್ ಆಯಿಲ್ ವಿತ್ ಕಂಡೀಷನರ್ ಆಗಿರೋದ್ರಿಂದ, ಇದು ಕಂಡೀಷನರ್ ಇರೋದ್ರಿಂದ 5 ಹನಿ ಮಿನಿಮಮ್ ನಾವು ಕೂದಲಿಗೆ ಹಚ್ಚಬೇಕು, ನಮ್ಮ ಸ್ಕ್ಯಾಲ್ಪಿಗೆ ಹಾಕಬಾರ್ದು ಸಲೂನ್ ಕಂಡೀಷನರ್ನ ಓಕೆ, ಬಿಕಾಸ್ ಕಂಡೀಷನರ್ ಇರೋದ್ರಿಂದ. ಅದಾದ ಮೇಲೆ ನಾವು ಶಾಂಪೂ ಯೂಸ್ ಮಾಡಬಹುದು. ಅಂದ್ರೆ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡು 1 hour ಬಿಟ್ಟು ನಾವು ಸ್ನಾನ ಮಾಡಬಹುದು. ಕೂದಲಿಗೆ ಮಾತ್ರ ಬುಡಕ್ ಹಚ್ಚುತ್ತೀನಿ ಅಂತ ಅಂದ್ರೆ ಕೊಕೊನಟ್ ಆಯಿಲ್ ಬೆಟರ್. ಸೊ ಇದು ತುಂಬಾ ಹೊರಟಿದ್ರೆ ಕಂಡೀಷನರ್ನ ಯೂಸ್ ಮಾಡ್ತೀನಿ. ಕ್ಲಿಯರಾ? ತುಂಬಾ ಹೊರಟು ಸ್ಪ್ಲಿಟ್ ಹೇರ್ಸು ಗಂಟಾಗ್ತಾ ಇದೆ ಅನ್ನೋರು ಇದನ್ನ ಯೂಸ್ ಮಾಡ್ತಾ ಮಾಡ್ತಾ, ಇವನ್ ತುಂಬಾ ಕರ್ಲಿ ಹೇರ್ಸ್ ಇದೆ ಅಂದ್ರೂ ಕೂಡ ಅವರು ಕರ್ಲಿ ಹೇರ್ ಸ್ವಲ್ಪ ಕಡಿಮೆ ಆಗೋ ತನಕನೂ ಕಂಡೀಷನರ್ನ ಯೂಸ್ ಮಾಡಬಹುದು ಓಕೆ. ಅಂಡ್ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಇಷ್ಟೆಲ್ಲ ಹೇಳ್ತೀವಿ, ನಾವು ಅವ್ರಿಗೆ ಹೇಳ್ಬೇಕಾಗಿರೋದು ಏನ್ ಗೊತ್ತಾ, ಅಂಡ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಹೀಗೆ ಬಳಸಬೇಕು ಅಂಡ್ ಬೇರೆಯವ್ರಿಗೂ ಹೀಗೆ ಹೇಳ್ಬೇಕು. ಏನಂದ್ರೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನೀವು 1 ತಿಂಗಳು ಪ್ರಾಡಕ್ಟ್ಸ್ ಯೂಸ್ ಮಾಡಿ. ಇನ್ ಕೇಸ್ ನಿಮ್ಗೆ ಪ್ರಾಡಕ್ಟ್ಸ್ ಇಂದ ನೀವ್ ಅನ್ಕೊಂಡಿರೋ ಮಟ್ಟಿಗೆ ರಿಸಲ್ಟ್ ಬರ್ಲಿಲ್ಲ ಅಂತ ಅಂದ್ರೆ, ಆಚೆ ಕಡೆಯಿಂದ ನಾನು ಏನ್ ಆಗ್ತಾ ಇದೆ ಅದಕ್ಕೆ ಪ್ರಾಡಕ್ಟ್ ಕೊಟ್ಟಿದ್ದೀನಿ, ಬಟ್ ಒಳಗಡೆ ಹೆಲ್ತ್ ಇಶ್ಯೂಸ್ ಇಂದ, ಹೆಲ್ತ್ ಏನಾದ್ರೂ ಪ್ರಾಬ್ಲಮ್ ಇಂದ, ನಿಮ್ಗೆ ಪ್ರೋಟೀನ್ ವಿಟಮಿನ್ ಡಿಫಿಷಿಯನ್ಸಿ ಇಂದ ಏನಾದ್ರೂ ಆಗ್ತಾ ಇದ್ರೆ ನಿಮ್ಗೆ ನಮ್ಮ ಅಂದ್ರೆ ಹೆಲ್ತ್ ಸಪ್ಲಿಮೆಂಟ್ಸ್ ನಾವು ಸಜೆಸ್ಟ್ ಮಾಡ್ತೀವಿ, ವೆಲ್ನೆಸ್ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ಬಿಡ್ಬೇಕು. ಸೊ ನೀವು ಒಳ್ಳೆ ರಿಸಲ್ಟ್ಗೆ ಮುಂಚೆನೆ ತಗೊಳ್ತೀರಾ ಅಂದ್ರೆ ಬೆಟರ್ ನೀವು ಯೂಸ್ ಮಾಡಿ ಇದನ್ನ ಅಂತ ಸಜೆಸ್ಟ್ ಮಾಡ್ಬೋದು. ಇಲ್ಲ ಕೆಲವರು ಹೊರಗಡೆ ಯೂಸ್ ಮಾಡ್ತೀನಿ ಆಮೇಲೆ ನಾನು ಅಂದ್ರೆ ಇದನ್ನ ಫಸ್ಟ್ ಕೊಟ್ಟಿರಿ ಆಮೇಲೆ ನೋಡೋಣ ಅಂದಾಗ ಅವ್ರಿಗೆ ಅದನ್ನ ಕೊಟ್ಟು ಆಮೇಲೆ ನಾವು ನೆಕ್ಸ್ಟ್ ಮಂತ್ ಇದನ್ನ ಆಡ್ ಮಾಡ್ಬೋದು. ಸೊ ಏನೇನ್ ಆಡ್ ಮಾಡ್ಬೋದು ಹೇರ್ ಕೇರ್ ಸಂಬಂಧಪಟ್ಟಂಗೆ ನಾವು ಪ್ರಾಡಕ್ಟ್ಸ್ ನ ಏನ್ ಸಜೆಸ್ಟ್ ಮಾಡ್ಬೋದು ನಮ್ಮ ವೆಲ್ನೆಸ್ ಪ್ರಾಡಕ್ಟ್ಸ್ ಅಲ್ಲಿ ಅಂದ್ರೆ, ಆಮ್ಲಾ ಜ್ಯೂಸ್. ಸೊ ಆಮ್ಲಾ ಜ್ಯೂಸ್ ಎಲ್ರಿಗೂ ಗೊತ್ತಿದೆ. ಆಮ್ಲಾ ಸ್ಪೆಷಲಿ ಹೇರ್ಸ್ಗೆ ತುಂಬಾ ಒಳ್ಳೇದು. ಬ್ಲ್ಯಾಕ್ ಆಗಿರೋದಕ್ಕೆ, ಕೂದಲು ಕಪ್ಪಗಿರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಅದಕ್ಕೆ ಆಮ್ಲಾ ಹೇರ್ ಆಯಿಲ್ ಇವೆಲ್ಲ ಇದೆ ಕರೆಕ್ಟಾ. ಹಾಗೇನೆ ಆಮ್ಲಾ ಜ್ಯೂಸ್ ನ ನಾವು ಸಜೆಸ್ಟ್ ಮಾಡ್ಬೋದು ಕೂದಲಿಗೆ ಸಂಬಂಧಪಟ್ಟಂಗೆ. ಅಂಡ್ ಸ್ಪಿರುಲಿನಾನ ನಾವು ಸಜೆಸ್ಟ್ ಮಾಡ್ಬೋದು. ಇಲ್ಲಿ ಸ್ಪಿರುಲಿನಾ ಮತ್ತೆ ಪ್ರೋಟೀನು, ಸೊ ಪ್ಲಾಂಟ್ ಪ್ರೋಟೀನ್ ಯೂಸ್ ಮಾಡ್ತಾ ಇದ್ರೆ ಪ್ರೋಟೀನು, ಆಮ್ಲ, ಮಲ್ಟಿವಿಟಮಿನ್ ಈ 3 ಹೇಳ್ಬೋದು. ಇಲ್ಲ ಅಂದ್ರೆ ಸ್ಪಿರುಲಿನಾ ಮತ್ತೆ ಪ್ರೋಟೀನ್ ಎರಡರಲ್ಲಿ ಒಂದನ್ನ ಸಜೆಸ್ಟ್ ಮಾಡ್ಬೇಕು. ಅಂದ್ರೆ ಆಮ್ಲ, ಮಲ್ಟಿವಿಟಮಿನ್, ಸ್ಪಿರುಲಿನಾ ಈ 3 ಸಜೆಸ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ಆಮ್ಲ, ಪ್ರೋಟೀನ್, ಮಲ್ಟಿವಿಟಮಿನ್. ಸೊ ಅವ್ರಿಗೆ ಹೇಳ್ಬೋದು ಪ್ರೋಟೀನ್ ಮತ್ತೆ ಮಲ್ಟಿವಿಟಮಿನ್ ನೀವು ಮಿನಿಮಮ್ 3 months ಯೂಸ್ ಮಾಡಿ ನನಗೆ ಹೇಳಿ ಅಂತಾನೆ ಹೇಳ್ಬೇಕು ಓಕೆ. ಬಿಕಾಸ್ ಪ್ರೋಟೀನ್ ಮತ್ತೆ ವಿಟಮಿನ್ ಡಿಫಿಷಿಯನ್ಸಿ ಇರೋದ್ರಿಂದ ನಿಮ್ಗೆ ನೆಕ್ಸ್ಟ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಮತ್ತೆ ನೆಕ್ಸ್ಟ್ ಬರ್ತಾ ಇರೋ ಹೆಲ್ತ್ ವರ್ಕ್ಶಾಪ್ ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಏನೇನ್ ಡೆಫಿಷಿಯನ್ಸಿ ಇಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ. ಸೊ ಹೇರ್ ಸಂಬಂಧಪಟ್ಟಂಗೆ ನಾವು ಈ ವೆಲ್ನೆಸ್ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡಬಹುದು ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿನ್ ಸಂಬಂಧಪಟ್ಟಂಗೆ. ಸೊ ತುಂಬಾ ಸಿಂಪಲ್ ಆಗಿದೆ. ಹೇರ್ ಫಾಲ್, ಡ್ಯಾಂಡ್ರಫ್, ಕೂದಲು ಹೊರಟಾದ್ರೆ, ಸ್ಪ್ಲಿಟ್ ಹೇರ್ಸ್ ಆದ್ರೆ ಏನ್ ಹೇಳ್ಬೇಕು ಅಂಡ್ ಯಾವ ರೀತಿ ಸಜೆಸ್ಟ್ ಮಾಡ್ಬೇಕು ಇಷ್ಟನ್ನ ನೋಡಿದ್ವಿ ಬೇಸಿಕ್. ಸೊ ನೆಕ್ಸ್ಟ್ ನಾವು ನೋಡೋಣ ಈಗ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಸ್ಕಿನ್ ಕೇರ್. ಮೊದಲು ನನ್ನ ಸ್ಕಿನ್ ಅಂಡ್ ಅದರ ಜೊತೆಗೆ ನಮ್ಮ ಕಸ್ಟಮರ್ಸ್ಗೂ ನಾನು ಯಾವ ರೀತಿ ಸಜೆಸ್ಟ್ ಮಾಡ್ಬೇಕು ಅಂತ ನೋಡೋಣ. ಏನೇನ್ ಪ್ರಾಬ್ಲಮ್ಸ್ ಇದೆ ಸ್ಕಿನ್ ಅಲ್ಲಿ ಅಂತ ಬಂದಾಗ, ಪಿಂಪಲ್ಸ್, ನಂಗೆ ಪಿಂಪಲ್ಸ್ ಇದೆ ಅಂತ ಕಾಲ್ಸ್ ಬರುತ್ತೆ, ಅಥವಾ ನನಗೂ ಇರಬಹುದು. ಪಿಗ್ಮೆಂಟೇಷನ್ ಇದೆ ಅಂದ್ರೆ ಬಂಗ್ ಇದೆ, ಬ್ಲಾಕ್ ಚುಕ್ಕಿಗಳ ತರ ಆಗಿದೆ, ಕಪ್ಪು ಕಲೆಗಳು, ಪಿಂಪಲ್ಸ್ ಹೋಗ್ಬಿಟ್ಟಿದೆ ಬಟ್ ಮಾರ್ಕ್ ಹೋಗಿಲ್ಲ ಅಂತ ಕಾಲ್ ಮಾಡ್ತಾರೆ. ಡ್ಯಾಮೇಜ್ ಸ್ಕಿನ್ ಅಂದ್ರೆ ಚರ್ಮ ಬೇಗ
ಬಿರುಕು ಬಿಡ್ತಾ ಇರುತ್ತೆ. ನಾವ್ ಎಷ್ಟೇ ಲೋಷನ್ಸ್ ನ ಅಪ್ಲೈ ಮಾಡಿದ್ರು ತುಂಬಾ ಡ್ರೈ ಆಗ್ತಾ ಇರುತ್ತೆ ಸ್ಕಿನ್, ಸ್ಪೆಷಲಿ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಆ ತರದ ಪ್ರಾಬ್ಲಮ್ ಆಗಿರ್ಬೋದು. ವೈಟ್ ಪ್ಯಾಚಸ್, ಬಿಳಿ ಚಿಬ್ಬು ಅಂತ ಹೇಳ್ತೀವಿ, ಅಂದ್ರೆ ಸ್ಕಿನ್ ಅಲ್ಲಿ ಅಲ್ಲಲ್ಲಿ ವೈಟ್ ಬಂದಿರುತ್ತೆ. ಆ ತರ ಪ್ರಾಬ್ಲಮ್ ಇದೆಯಾ ಅಂತಾನು ನಾವು ಅಂದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಆ ತರ ಪ್ರಾಬ್ಲಮ್ಗೆ ಯಾವ ರೀತಿ ಸಜೆಸ್ಟ್ ಮಾಡ್ಬೇಕು ಅಂತ ನೋಡೋಣ. ಎಗೇನ್ ಇದ್ರಲ್ಲೂ ಕೂಡ ತುಂಬಾ ಡೀಪ್ ಇದೆ, ಲೈಕ್ ಪೋರ್ಸ್ ಓಪನ್ ಆಗಿದೆ, ಈ ತರದೆಲ್ಲ ಬರುತ್ತೆ. ಬಟ್ ಸಿಂಪಲ್ ಆಗಿ ನಾನು ಇಷ್ಟರಲ್ಲೇನೆ ನಾನು ಹೇಗೆ ಸಜೆಸ್ಟ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಇದರ ಜೊತೆಗೆ ನಾನು ತಿಳ್ಕೊಬೇಕಾಗಿರೋದು ಎಷ್ಟು ತರದ ಚರ್ಮಗಳಿದೆ ಅಂತ. ಇವಾಗ ನೋಡಿದ್ದು ನಾನು ಎಷ್ಟು ತರದ ಪ್ರಾಬ್ಲಮ್ಸ್ ಇದೆ ಅಂತ. ಓಕೆ, ಈಗ ನೋಡ್ತಾ ಇರೋದು ಎಷ್ಟು ತರದ ಚರ್ಮಗಳಿದೆ, ಟೈಪ್ಸ್ ಆಫ್ ಸ್ಕಿನ್. ಒಂದು ಡ್ರೈ ಸ್ಕಿನ್ ಬರುತ್ತೆ, ಇನ್ನೊಂದು ಆಯಿಲ್ ಸ್ಕಿನ್, ಇನ್ನೊಂದು ಕಾಂಬಿನೇಷನ್ ಸ್ಕಿನ್, ಇನ್ನೊಂದು ನಾರ್ಮಲ್ ಸ್ಕಿನ್, ಇನ್ನೊಂದು ಸೆನ್ಸಿಟಿವ್ ಸ್ಕಿನ್. ಓಕೆ, ಸೊ ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ, ಡ್ರೈ ಸ್ಕಿನ್ ಇದೆ ಅವರಿಗೆ ಅಂದ್ರೆ ಅವರಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಇರೋದಿಲ್ಲ, ಪಿಗ್ಮೆಂಟೇಷನ್ಸ್ ಇರುತ್ತೆ. ಅವ್ರಿಗೆ ಡ್ರೈ ಸ್ಕಿನ್ ಇರೋರಿಗೆ ಜಾಸ್ತಿ ಪಿಗ್ಮೆಂಟೇಷನ್ಸ್ ಬರುತ್ತೆ, ಇದು ನನಗೆ ಗೊತ್ತಿರ್ಬೇಕು. ಅಂಡ್ ಆಯಿಲ್ ಸ್ಕಿನ್ ಇರೋರಿಗೆ ಜಾಸ್ತಿ ಪಿಂಪಲ್ಸ್ ಆಗುತ್ತೆ, ಇದು ನನಗೆ ಗೊತ್ತಿರ್ಬೇಕು. ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಜಾಸ್ತಿ ಯಾವ ಪ್ರಾಬ್ಲಮ್ ಇರಲ್ಲ, ಅವರು ನ್ಯಾಚುರಲ್ ಆಗಿರುತ್ತೆ. ನಾರ್ಮಲ್ ಸ್ಕಿನ್ಗೂ ಅಷ್ಟೇ ಜಾಸ್ತಿ ಪ್ರಾಬ್ಲಮ್ಸ್ ಆಗಲ್ಲ. ಕಾಂಬಿನೇಷನ್ ಸ್ಕಿನ್ ಅಲ್ಲಿ ಪೋರ್ಸಸ್, ಟೂತ್ ಹೋಲ್ಸ್ ಇರೋದು ಸಾಧ್ಯತೆಗಳಿರುತ್ತೆ. ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಅಂತೂ ಅವ್ರಿಗೆ ಬಿಸಿಲಿಗೆ ಹೋದ್ರೂ ಇನ್ಫೆಕ್ಷನ್ಸ್ ತರ ಆಗುತ್ತೆ. ಚೂರು ಕ್ರೀಮ್ ಚೇಂಜ್ ಮಾಡಿದ್ರು, ಪೌಡರ್ ಚೇಂಜ್ ಮಾಡಿದ್ರು, ಒಂದು ಮೇಕಪ್ ಹಾಕಿದ್ರು ಕೂಡ ಸ್ಕಿನ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಈ ಎಲ್ಲಾ ಯಾವ್ಯಾವ್ರಿಗೆ ಏನೇನ್ ಪ್ರಾಬ್ಲಮ್ ಬರುತ್ತೆ ಅದು ನಮ್ಮ ಸ್ಕಿನ್ ಟೈಪ್ಸ್ ಮೇಲೆ ನಮ್ಗೆ ಗೊತ್ತು ಮಾಡ್ಕೋಬೇಕು. ಓಕೆ, ಸೊ ಅದು ಸ್ಕಿನ್ ಟೆಸ್ಟಿಂಗ್ಗೆನೆ ಸಾಕಷ್ಟು ಇದೆ, ಬಟ್ ಸ್ಟಿಲ್ ನಾನು ನಾರ್ಮಲಿ ಹೇಳ್ತಾ ಇರೋದು ಬೇಸಿಕ್ ಅಲ್ಲಿ. ಸೊ ಈಗ ಅವ್ರಿಗೆ ಏನ್ ಪ್ರಶ್ನೆ ಕೇಳ್ಬೇಕು, ಸೇಮ್ ನಾವು ಹೇರ್ ಕೇರ್ ಕೇಳ್ದಂಗೆ ಇಲ್ಲೂ ಕೇಳ್ಬೇಕು, ನೀರ್ ಚೆನ್ನಾಗಿ ಕುಡಿತಾ ಇದ್ದೀರಾ ಅಂತ. ಎಗೇನ್ ಯಾಕೆ ಕೇಳ್ಬೇಕು, ಬಿಕಾಸ್ ನೀರು ತುಂಬಾನೇ ಇಂಪಾರ್ಟೆಂಟ್ ನಮಗೆ. ನಾವ್ ಎಷ್ಟು ಎಕ್ಸಾಕ್ಟ್ಲಿ ನೀರ್ ಕುಡಿಬೇಕು ಅಷ್ಟು ನಾನು ತಗೊಳ್ತಾನೆ ಇರ್ಬೇಕು, ಇಲ್ಲ ಅಂತ ಅಂದ್ರೆ ಸ್ಕಿನ್ ಕೂಡ ಡ್ರೈ ಆಗ್ತಾ ಇರುತ್ತೆ, ಡ್ಯಾಮೇಜ್ ಆಗುತ್ತೆ. ನೀರ್ ಚೆನ್ನಾಗಿ ಕುಡಿದ್ರೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಸೊ ಮುಖ ತೊಳೆಯಕ್ಕೆ ತುಂಬಾ ಬಿಸಿನೀರ್ ಯೂಸ್ ಮಾಡ್ತಿದ್ದೀನಾ ಅಂತಾನು ಕೇಳ್ಬೇಕು. ತುಂಬಾ ಬಿಸಿನೀರ್ ಯೂಸ್ ಮಾಡ್ತಾ ಇದ್ರು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ದಿನದಲ್ಲಿ ಎಷ್ಟು ಬಾರಿ ಮುಖ ತೊಳಿತೀರಾ ಅಂತ ಕೇಳ್ಬೇಕು. ಯಾಕೆ ಅಂದ್ರೆ ಕೆಲವರು ತುಂಬಾ ಸಲ ತೊಳಿತಿರ್ತಾರೆ, ಹೋಗು ಬಾ ತೊಳೆಯೋದು ಮಾಡ್ತಿರ್ತಾರೆ. ಅದೇನಾಗುತ್ತೆ, ಸ್ಕಿನ್ ತುಂಬಾ ಡ್ರೈ ಆಗುತ್ತೆ, ವೆಟ್ ಆದಂಗೆ ಬಿರುಕು ಬೀಳೋ ಸಾಧ್ಯತೆಗಳಿರುತ್ತೆ. ಇನ್ನ ಕೆಲವ್ರು ಏನ್ ಮಾಡ್ತಾರೆ, ಬೆಳಗ್ಗೆ ವಾಶ್ ಮಾಡ್ಕೊಂಡು ಹೋದ್ರೆ ರಾತ್ರಿ ಕೂಡ ವಾಶ್ ಮಾಡೋದಿಲ್ಲ, ಮನೆಗೆ ಬಂದ್ಮೇಲೆ ವಾಶ್ ಮಾಡಲ್ಲ, ಮುಖ ತೊಳೆಯಲ್ಲ, ರಾತ್ರಿ ಮಲಗ್ಬೇಕಾದ್ರೆ ಮುಖ ತೊಳೆಯಲ್ಲ. ಇದನ್ನ ಕೇಳ್ಕೋಬೇಕು. ಯಾಕಂದ್ರೆ ಧೂಳಿಂದ ಆಗಿರುವಂತ ಇನ್ಫೆಕ್ಷನ್ಸ್ಗಳು ಇವೆಲ್ಲಾನು ಕೂಡ ಅವರಿಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ನಾವು ತಿಳ್ಕೊಬಹುದು. ಬಿಕಾಸ್ ಯಾವುದೇ ಒಂದು ಬೆಳಗ್ಗೆ ಡೇ ಕ್ರೀಮ್ ಸಂಬಂಧಪಟ್ಟಿದ್ದು ಏನೇ ಹಾಕಿದ್ರು ಕೂಡ ನಾವು ರಾತ್ರಿ ರಿಮೂವ್ ಮಾಡ್ಬೇಕಾಗುತ್ತೆ. ಸೊ ಇದು ನಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್, ಮುಖ ತೊಳೆಯಕ್ಕೆ ನೀವು ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಸೋಪ್ ಯೂಸ್ ಮಾಡ್ತಾ ಇದ್ದಾರಾ ಕೇಳ್ಬೇಕು. ಯಾಕೆ ಅಂದ್ರೆ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಸೋಪ್ ಯೂಸ್ ಮಾಡಿದ್ರೆ ಅಷ್ಟು ವರ್ತ್ ಇರಲ್ಲ. ಹಾಗಾಗಿ ಫೇಸ್ ವಾಶ್ ಅಂತ ಹೆಸರಲ್ಲೇ ಫೇಸ್ ವಾಶ್ ಅಂತ ಯಾಕಿದೆ ಅಂದ್ರೆ, ಬಾಡಿಗೆ ಸೋಪ್ ನಡೆಯುತ್ತೆ, ಬಟ್ ಫೇಸ್ಗೆ ಫೇಸ್ ವಾಶ್ ಬೇಕು. ಯಾಕಂದ್ರೆ ಬಾಡಿ ಸ್ಕಿನ್ಗೂ ಫೇಸಿನ ಸ್ಕಿನ್ಗೂ ಡಿಫ್ರೆನ್ಸ್ ಇದೆ. ಸೊ ನಮ್ಮ ಬಾಡಿ ಸ್ಕಿನ್ ಗಿಂತಾನು ನಮ್ಮ ಫೇಸ್ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ಫೇಸ್ ವಾಶ್ ಜೆಲ್ ಟೈಪ್ಸ್ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್, ಹೆಚ್ಚು ಧೂಳಲ್ಲಿ ಓಡಾಡ್ತಾ ಇದ್ದಾರಾ ಅಂತ ಕೇಳ್ಬೇಕು. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಡಸ್ಟ್ ಇಂದ ಕೂಡ ಏನಾದ್ರು ಅಲರ್ಜಿ ಆಗ್ತಾ ಇದೆಯಾ ಅಂತ. ನೆಕ್ಸ್ಟ್, ತುಂಬಾ ಇಂಪಾರ್ಟೆಂಟ್, ಏನಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಂತ ಕೇಳ್ಬೇಕು. ಇಲ್ಲ ಸ್ಕಿನ್ ಗೆ ಸಂಬಂಧಪಟ್ಟಂಗೆ ಡಾಕ್ಟರ್ಸ್ ಹತ್ರ ತೋರಿಸಿದ್ದೀರಾ, ಏನಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರಾ ಅಂತಾನು ಕೇಳ್ಬೇಕು. ಓಕೆ, ಸೊ ಇದಿಷ್ಟು ನಾವು ಕೇಳ್ಬೇಕಾಗಿರೋ ಪ್ರಶ್ನೆಗಳು. ಈಗ ನಾನು ಹೇಗೆ ಸಜೆಸ್ಟ್ ಮಾಡಬೇಕು ತುಂಬಾ ಶಾರ್ಟ್ ಆಗಿ ಅಂತ ನೋಡ್ಕೊಂಡು ಹೋಗೋಣ. ಸೊ ಆಯಿಲ್ ಸ್ಕಿನ್ ಇರೋರಿಗೆ ಜಾಸ್ತಿ, ಆಗ್ಲೇ ಹೇಳ್ದಂಗೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ, ಕರೆಕ್ಟಾ? ಅವ್ರಿಗೆ ನಾನು ಏನ್ ಸಜೆಸ್ಟ್ ಮಾಡಬೇಕು, ಫ್ರೂಟ್ ಆಫ್ ದಿಯರ್ ಕ್ಲೆನ್ಸಿಂಗ್ ಜೆಲ್ ಮತ್ತೆ ಶ್ಲೋಕ ಟೋನರ್, ಫೇರ್ನೆಸ್ ಜೆಲ್, ಈ ಮೂರು ಸಾಕು. ಯಾಕಂದ್ರೆ ತುಂಬಾ ಜನರಿಗೆ ರಿಸಲ್ಟ್ ಬಂದಿರುವಂತದ್ದು. ನಾನು ಸುಮಾರು ಜನನ ಕೇಳಿದೆ, ಆಯಿಲ್ ಸ್ಕಿನ್ ಏನ್ ಸಜೆಸ್ಟ್ ಮಾಡ್ತೀರಾ ಅಂತ. ಸೊ ತುಂಬಾ ಜನ ಸಜೆಸ್ಟ್ ಮಾಡಿದ್ದು ಈ ಒಂದು ಪ್ರಾಡಕ್ಟ್ಸ್ ಗಳನ್ನ. ಸೊ ಇದ್ರ ಮೇಲೆ ನಾನು ಲಿಸ್ಟ್ ಮಾಡ್ಕೊಂಡಿದ್ದು, ಜೊತೆಗೆ ನಾನ್ ಕೊಟ್ಟಿರೋರ್ಗೆ ರಿಸಲ್ಟ್ ಬಂದಿರೋದಾಗಿರ್ಬೋದು, ಆ ಒಂದು ಬೇಸ್ ಮೇಲೆ ಎಷ್ಟು ಪ್ರಾಡಕ್ಟ್ ಯಾರಿಗೆ ಕೊಡ್ಬೇಕು ಅನ್ನೋದನ್ನ ನಾನಿಲ್ಲಿ ನೋಟ್ ಮಾಡಿರುವಂತದ್ದು. ಸೊ ಕ್ಲನ್ಸಿಂಗ್ ಜೆಲ್, ಟೋನರ್ ಮತ್ತೆ ಫೇರ್ನೆಸ್ ಜೆಲ್, ಈ ಮೂರು. ಆಯಿಲ್ ಸ್ಕಿನ್ ಇದೆ, ಪಿಂಪಲ್ ಇದೆ ಅಂದ್ರೆ ಇಷ್ಟು ಸಾಕು. ಜೊತೆಗೆ ನಾನು ನೀಮ್ ರೋಸ್ಮೆರಿ ಟ್ರೀ ಆಯಿಲ್ ನ ಕೊಡ್ಬೇಕು. ಆಯಿಲ್ ಸ್ಕಿನ್ಗೆ ಈ ಮೂರು ಸಾಕು. ಓಕೆ, ಅಂದ್ರೆ ಕ್ಲನ್ಸಿಂಗ್ ಜೆಲ್, ಟೋನರ್ ಮತ್ತೆ ಫೇರ್ನೆಸ್ ಜೆಲ್. ಪಿಂಪಲ್ ಇದೆ ಅಂದ್ರೆ ನಾವು ನೀಮ್ ರೋಸ್ಮೆರಿ ಮತ್ತೆ ಟ್ರೀ ಆಯಿಲ್ ನ ಸಜೆಸ್ಟ್ ಮಾಡಬೇಕು. ಸೊ ಹೆಂಗ್ ಅಪ್ಲೈ ಮಾಡಬೇಕು ಅಂತ ಬಂದಾಗ ನಾವಿವಾಗ ನೋಡೋಣ. ಬೆಳಗ್ಗೆ ನಾವು ವಾರ್ಮ್ ವಾಟರ್ ಅಲ್ಲಿ ಅಥವಾ ತಣ್ಣೀರ್ಗಿಂತ ಬೆಚ್ಚು ನೀರು ಓಕೆ. ಸೊ ಬೆಚ್ಚು ನೀರಲ್ಲಿ ಮುಖನ ತೊಳಿಬೇಕು. 1 ಹನಿ ಅಥವಾ 2 ಹನಿ ಕ್ಲನ್ಸಿಂಗ್ ಜೆಲ್. ಅದಕ್ಕೆ ಹೇಳೋದು ನಮ್ಮ ಪ್ರಾಡಕ್ಟ್ ತುಂಬಾ ದಿನ ಬಾಳಿಕೆ ಬರುತ್ತೆ ಅಂತ. ತುಂಬಾ ಫೇಸ್ ವಾಶ್ ಜೆಲ್ ನಾವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ 1 or 2 ಡ್ರಾಪ್ ಸಾಕು.
ಸೊ 1 ಹನಿ ಅಥವಾ 2 ಹನಿ ಕ್ಲನ್ಸಿಂಗ್ ಜೆಲ್ ನ ಫೇಸ್ಗೆ ಹಾಕ್ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಅದಾದ್ಮೇಲೆ ಟವಲ್ ಅಲ್ಲಿ ಫೇಸ್ ನ ಒರೆಸಿದ್ದಾದ್ಮೇಲೆ ಹತ್ತಿಗೆ ಕಾಟನ್ಗೆ ಟೋನರ್ ನ 1-4 ಹನಿ ಹಾಕೊಂಡು ಮೇಲ್ಮುಖವಾಗಿ ಅಪ್ವರ್ಡ್ಸ್ ನಿಧಾನಕ್ಕೆ, ತುಂಬಾ ಪ್ರೆಸ್ ಮಾಡಬಾರ್ದು, ನಿಧಾನವಾಗಿ ಒರೆಸ್ಬೇಕು. ಫುಲ್ ಫೇಸ್ ನ ಕ್ಲೀನ್ ಮಾಡಬೇಕು, ಕುತ್ತಿಗೆ ಅಂಡ್ ಫೇಸ್ ಎರಡನ್ನೂ ಕ್ಲೀನ್ ಮಾಡಬೇಕು. ಸೊ ಅದಾದ ಮೇಲೆ ಫೇರ್ನೆಸ್ ಜೆಲ್ ನ ಅವರು ಫೇಸ್ಗೆ ಅಪ್ಲೈ ಮಾಡಬಹುದು. ಇದು ಜಸ್ಟ್ ಆಯಿಲ್ ಸ್ಕಿನ್ ಇರೋರು ಡೈಲಿ ನಂಗೆ ಸಾಕು ಅಂತ ಯೂಸ್ ಮಾಡಬಹುದು. ಓಕೆ, ಅಂಡ್ ರಾತ್ರಿ ಏನ್ ಮಾಡಬೇಕು, ಸೇಮ್ ಕ್ಲನ್ಸಿಂಗ್ ಜೆಲ್ ಅಲ್ಲಿ ಫೇಸ್ ವಾಶ್ ಮಾಡಿ ಟೋನಿಂಗ್ ಮಾಡಿ ಪಿಂಪಲ್ ಇರೋ ಜಾಗದಲ್ಲಿ ನೀಮ್ ರೋಸ್ಮೆರಿನ ಹಚ್ಚಬೇಕು. ಸೊ ಜೊತೆಗೆ ಜಾಸ್ತಿ ಇದ್ರೆ, ಪಿಂಪಲ್ಸ್ ಜಾಸ್ತಿ ಇದ್ರೆ ಫಸ್ಟ್ ಆ ಪಿಂಪಲ್ ಜಾಗದಲ್ಲಿ ಟೀ ಆಯಿಲ್ ನ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ನೀಮ್ ರೋಸ್ಮೆರಿ ಎವ್ರಿ ಡೇ ಅವ್ರು ಅಪ್ಲೈ ಮಾಡ್ತಾ ಬರ್ಬೇಕು. ಸೊ ಇದರಿಂದ ಅಗೇನ್ ಅವರ ಒಂದು ಪಿಂಪಲ್ ಸಮಸ್ಯೆ ಹೋಗುತ್ತೆ ಅಂಡ್ ತುಂಬಾ ಆಯಿಲ್ ಇರುವಂತದ್ದು ಕಂಟ್ರೋಲಿಗೆ ಬರುತ್ತೆ. ಸೊ ಇಷ್ಟು ಪ್ರಾಡಕ್ಟ್ಸ್ ಅವ್ರಿಗೆ ಬೇಸಿಕ್ ಸಜೆಸ್ಟ್ ಮಾಡಬಹುದು. ಓಕೆ, ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಪಿಂಪಲ್ ಇರೋರಿಗೆ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಏನೇನು ಸಜೆಸ್ಟ್ ಮಾಡಬಹುದು ಅಂತ ಬಂದಾಗ ಆಮ್ಲಾ ಜ್ಯೂಸು, ಡಿಟಾಕ್ಸು, ಮಲ್ಟಿವಿಟಮಿನ್, ಪ್ರೋಟೀನ್, ಈ 4 ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಕೊಟ್ರೆ ಒಳ್ಳೇದು. ಬಿಕಾಸ್ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ. ಹೆಚ್ಚು ಟಾಕ್ಸಿನ್ಸ್ ಇರೋದ್ರಿಂದ ಕೂಡ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಗಳು ಬರ್ತಾ ಇರುತ್ತೆ. ಹಾಗಾಗಿ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ, ಬಾಡಿನ ಕ್ಲನ್ಸ್ ಮಾಡುತ್ತೆ. ಅಂಡ್ ಆಮ್ಲದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ವಿಟಮಿನ್ ಸಿ ಅವಶ್ಯಕತೆ ಇದೆ, ಹೇರ್ ಮತ್ತೆ ಸ್ಕಿನ್ಗೆ. ಸೊ ಆಮ್ಲ ಅದು ಫುಲ್ಫಿಲ್ ಮಾಡುತ್ತೆ. ಇನ್ ಪ್ರೋಟೀನ್ ಮಲ್ಟಿವಿಟಮಿನ್ ಬಂದ್ಬಿಟ್ಟು ನಮ್ಮ ಪ್ರೋಟೀನ್ ಮತ್ತೆ ವಿಟಮಿನ್ಸ್ ಡೆಫಿಷಿಯನ್ಸಿನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಡ್ರೈ ಸ್ಕಿನ್. ಸೊ ಅಗೇನ್ ಅಲ್ಲಿ ಬರೀ ಆಯಿಲ್ ಸ್ಕಿನ್ಗೆ ನಾವು ಹೇಗೆ ಸಜೆಸ್ಟ್ ಮಾಡಿದ್ವಿ, ಹಾಗೆ ಬರೀ ಡ್ರೈ ಸ್ಕಿನ್ ಇದೆ, ನಂಗೆ ಯೂಸ್ ಮಾಡಕ್ ಒಂದು ಬೆಸ್ಟ್ ಪ್ರಾಡಕ್ಟ್ ತೋರಿಸ್ಬಿಡಿ ಸಾಕು ಅಂತ ಹೇಳಿದ್ರೆ ನಾವು ಅವ್ರಿಗೆ ಮೊರಕನ್ ಆರ್ಗನ್ ಆಯಿಲ್ ಕ್ಲನ್ಸರ್ ನ ಕೊಡ್ಬೇಕು, ಆಮೇಲೆ ಟೋನರ್ ನ ಕೊಡ್ಬೇಕು, ಪಪಾಯ ಮಾಯಿಶ್ಚರೈಸಿಂಗ್ ಬೆಟರ್. ಸೊ ಏಜ್ ಇದೆ ಅವ್ರಿಗೆ, ಒಂದು 25-30 ಎಬೋ ಆಗಿದ್ದಾರೆ ಅಂತ ಅಂದ್ರೆ ನಾವು ರೆಜುವಿನೆಟ್ ಕ್ರೀಮ್ ಕೂಡ ಕೊಡ್ಬೋದು. ಓಕೆ, ಇಲ್ಲ ಪರವಾಗಿಲ್ಲ ನಾನು ಫೇರ್ ಅಂಡ್ ಲವ್ಲಿ ಆ ಥರಕ್ಕೆ ಸಂಬಂಧಪಟ್ಟಂಗೆ ಆಪೋಸಿಟ್ ಯಾವ್ದಾದ್ರು ಕೊಡಿ ಅಂದ್ರೆ ನಾವು ಫೇರ್ನೆಸ್ ಕೂಡ ಕೊಡ್ಬೋದು. ಅಂದ್ರೆ ನಮ್ಮ ಶ್ಲೋಕ ಫೇರ್ನೆಸ್ ಕೂಡ ಸಜೆಸ್ಟ್ ಮಾಡ್ಬೋದು. ಆದ್ರೆ ಯೂಸ್ ಮಾಡಿದವ್ರಿಗೆ ಬೆಸ್ಟ್ ರಿಸಲ್ಟ್, ಇದು ನನಗೆ ತುಂಬಾ ಬೆಟರ್ ಅನ್ಸಿದೆ ಅಂತ ತುಂಬಾ ರಿಸಲ್ಟ್, ತುಂಬಾ ಜನರ ಎಕ್ಸ್ಪೀರಿಯನ್ಸ್ ಮೇಲೆ ನೋಡ್ದಂಗೆ ನಮ್ಮ ಪಪಾಯ ಮಾಯಿಶ್ಚರೈಸಿಂಗ್ ಹೈಬಿಸ್ಕಸ್ ಮಾಯಿಶ್ಚರೈಸರ್ ಏನಿದೆ ಅದು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಡ್ರೈ ಸ್ಕಿನ್ಗೆ ಏನ್ ಸಜೆಸ್ಟ್ ಮಾಡಬೇಕು ಅಂದ್ರೆ ಆಲೋವೆರಾ, ಮಲ್ಟಿವಿಟಮಿನ್, ಪ್ರೋಟೀನ್. ಆಲೋವೆರಾ ಯಾಕೆ, ಬಿಕಾಸ್ ಡ್ರೈ ಸ್ಕಿನ್ ತುಂಬಾ ಹೀಟ್ ಬಾಡಿ ಅವ್ರಿಗೆ ಆಗ್ತಾ ಇರುತ್ತೆ. ಹಾಗಾಗಿ ಆಲೋವೆರಾ ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ, ಕೂಲ್ ಮಾಡುತ್ತೆ. ಹಾಗಾಗಿ ನಮ್ಗೆ ಸ್ಕಿನ್ ತುಂಬಾ ಡ್ರೈ ಇದ್ರೆ ಆಲೋವೆರಾನ ಸಜೆಸ್ಟ್ ಮಾಡಿದ್ರೆ ಅವ್ರು ಮಿನಿಮಮ್ 3 months ಯೂಸ್ ಮಾಡೋಷ್ಟರಲ್ಲಿ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಒಂಥರ ಹೆಲ್ದಿ ಆಗಿ ಬಂದಿರುತ್ತೆ. ಅಂಡ್ ನೀವು ಫಸ್ಟ್ ಇದನ್ನ ಯೂಸ್ ಮಾಡಿ ನೀವು ಒಂದು 3 months ಅಲ್ಲಿ ರಿಸಲ್ಟ್ ನೋಡಿದಾಗ ಹೇಳಕ್ ಹೋದ್ರೆ ಇನ್ನೂ ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಾ. ನಿಮ್ ಮನೆಗಳಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಆಗಿದ್ರೆ ಅವ್ರಿಗೂ ಇದನ್ನ ವರ್ಕೌಟ್ ಮಾಡಿಸಿ ಆ ಎಕ್ಸ್ಪೀರಿಯನ್ಸ್ ನ ನೀವು ಹೇಳ್ಬೋದು. ಅಥವಾ ನಿಮ್ಗೆ ಚೆನ್ನಾಗಿದೆ ಸ್ಕಿನ್ ಅಂದ್ರೆ ನೀವು ಆರಾಮ್ಸೆ ಬೇರೆಯವ್ರಿಗೂ ಸಜೆಸ್ಟ್ ಮಾಡ್ಬೋದು. ಓಕೆ, ಇನ್ನ ಒಣಗಿರೋ ಚರ್ಮಗಳಿಗೆ ಪಿಗ್ಮೆಂಟೇಷನ್ ಇದೆ ಅಂದ್ರೆ ಏನ್ ಮಾಡ್ಬೇಕು, ಚರ್ಮ ಬಿರುಕು ಬೀಳ್ತಾ ಇದೆ, ಡ್ಯಾಮೇಜ್ ಆಗ್ತಿದೆ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಪಿಗ್ಮೆಂಟೇಷನ್ ಇದ್ದು ಲೈಕ್ ಏನ್ ಹೇಳ್ತಾರೆ, ನಾವು ಗ್ಲಿಸರಿನ್ ಅಂಡ್ ಹನಿ ಬಾರ್ ಕೊಡ್ಬೋದು. ಇದು ಸೋಪ್ ಅಲ್ಲ, ಬಾರ್ ಇದು. ಹಾಗಾಗಿ ನಾವ್ ಇದನ್ನ ಸಜೆಸ್ಟ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನಾವು ಜಾಸ್ತಿ ಪಿಗ್ಮೆಂಟೇಷನ್ ಇದೆ ಅಂದ್ರೆ ಮೋರ್ ಮಡ್ ಫೇಶಿಯಲ್ ಬಾರ್ ನ ಕೊಡ್ಬೋದು. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದ್ ಸಜೆಸ್ಟ್ ಮಾಡ್ಬೋದು. ಜಾಸ್ತಿ ಇದ್ರೆ ಮಡ್ ಬಾರ್ ನ ಕೊಡ್ಬೋದು, ಕಡಿಮೆ ಇದ್ರೆ ಗ್ಲಿಸರಿನ್ ನ ಕೊಡ್ಬೋದು. ಅಂಡ್ ಇದನ್ನ ಅವ್ರು ಹೇಗೆ ಅಪ್ಲೈ ಮಾಡ್ಬೇಕು, ಡೈರೆಕ್ಟ್ಲಿ ಫೇಸ್ಗೆ ಅಪ್ಲೈ ಮಾಡಬಾರ್ದು. ಫೇಸ್ಗೆ ನೀರನ್ನ ಹಾಕೊಂಡು ಮುಖನ ವೆಟ್ ಮಾಡ್ಕೊಂಡು ಅದನ್ನ ಕೈಯಲ್ಲಿ ಹಚ್ಕೊಂಡು ಕೈಯಿಂದ ಫೇಸ್ಗೆ ಹಾಕೊಂಡು ಮಸಾಜ್ ಮಾಡಬೇಕು. ಎವ್ರಿ ಡೇ ಮಾಡ್ತಾ ಬಂದ್ರೆ ಬೇಗ ಬಂಗು ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಾನು ಏನ್ ಪ್ರಾಡಕ್ಟ್ ನ ಕೊಡ್ಬೇಕು ಈ ಒಂದು ಫೇಸ್ ವಾಶ್ ಜೊತೆಗೆ ಅಂತ ಬಂದಾಗ, ಒಂದ್ಸಲ ಫೇಸ್ ವಾಶ್ ಮಾಡ್ತಾರೆ ಬಾರಲ್ಲಿ ಅಥವಾ ಮಡ್ ಬಾರ್ ಅಲ್ಲಿ ಅಥವಾ ಗ್ಲಿಸರಿನ್ ಹನಿ ಅಂಡ್ ಬಾರ್ ಅಲ್ಲಿ. ಸೊ ಇದು ಏನಂದ್ರೆ ಟೋನರ್, ಹತ್ತಿಗೆ 3-4 ಹನಿ ಹಾಕ್ಬಿಟ್ಟು ಟೋನ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ವೈಟ್ನಿಂಗ್ ಕ್ರೀಮ್, ಎಲ್ಲಿ ನನಗೆ ಪಿಗ್ಮೆಂಟೇಷನ್ ಇದೆ, ಎಲ್ಲಿ ನನಗೆ ಬಂಗ್ ಇದೆ ಆ ಪ್ಲೇಸ್ಗೆ ಮಾತ್ರನೇ ವೈಟ್ನಿಂಗ್ ಕ್ರೀಮ್ ನ ಅಪ್ಲೈ ಮಾಡ್ಬೋದು. ನೈಟ್ ಟೈಮ್ ಆದ್ರೂ ಓಕೆ, ಅವಾಗಾದ್ರೂ ಓಕೆ, ಇಲ್ಲ ಫೇಸ್ಗೆಲ್ಲ ಅಪ್ಲೈ ಮಾಡ್ಬೋದು. ಬಟ್ ಎಲ್ಲಿದೆ ಅಲ್ಲಿಗೆ ಒಂಚೂರು ಜಾಸ್ತಿ ಅಪ್ಲೈ ಮಾಡ್ಕೋಬಹುದು. ಇಲ್ಲ ನಾನು ಬರೀ ಫೇರ್ನೆಸ್ ಕ್ರೀಮೇ ಯೂಸ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ರೋಸ್ ಮತ್ತೆ ಹನಿ ಇರೋದ್ರಿಂದ ಇದನ್ನು ಯೂಸ್ ಮಾಡ್ಬೋದು. ಜಾಸ್ತಿ ಇದ್ರೆ ವೈಟ್ನಿಂಗ್ ಕ್ರೀಮ್ ನ ಸಜೆಸ್ಟ್ ಮಾಡಿ, ಇಲ್ಲ ಫೇರ್ನೆಸ್ ಕ್ರೀಮ್ ಅಲ್ಲೇನೆ ಮಡ್ ಬಾರು ಮತ್ತೆ ಫೇರ್ನೆಸ್ ಕ್ರೀಮು ಕಾಂಬಿನೇಷನ್ ಅಲ್ಲಿ, ಅಥವಾ ಹನಿ ಅಂಡ್ ಗ್ಲಿಸರಿನ್ ಬಾರ್ ಮತ್ತೆ ಫೇರ್ನೆಸ್ ಈ ತರ ಕಾಂಬಿನೇಷನ್ ಅಲ್ಲಿ ನೀವು ಕೊಡ್ಬೋದು. ಬಟ್ ಟೋನರ್ ಕಂಪಲ್ಸರಿ. ಓಕೆ, ಟೋನರ್ ನ ನೀವು ಕೊಡ್ಬೇಕು. ಬಿಕಾಸ್ ಕ್ಲನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸಿಂಗ್ ಬೇಕೇ ಬೇಕು ಸ್ಕಿನ್ಗೆ.
ನೆಕ್ಸ್ಟ್ ವೈಟ್ ಪ್ಯಾಚಸ್ ಇದೆ ಅನ್ನೋರಿಗೆ ನಾವು ನಮ್ಮ ವೈಟ್ ಪಲ್ ಸೋಪ್ ನ ಸಜೆಸ್ಟ್ ಮಾಡಬಹುದು, ಮತ್ತೆ ವಿಟಮಿನ್ ಇ ಬಾಡಿ ಲೋಷನ್ ನ ಕೊಡ್ಬೋದು ಅವ್ರಿಗೆ, ಅಂಡ್ ಟೀ ಆಯಿಲ್ ನ ಸಜೆಸ್ಟ್ ಮಾಡಬೇಕು. ಇದು ಹೇಗೆ ಯೂಸ್ ಮಾಡೋದು? ವೈಟ್ ಪಲ್ ಸೋಪು ನಾವು ಮಕ್ಕಳಿಂದ ಯಾರಿಗಾದ್ರೂ ಯೂಸ್ ಮಾಡಬಹುದು. ಅಂಡ್ ಬಿಳಿ ಚಿಪ್ಪು ಜಾಸ್ತಿ ಯಾರಿಗೆ ಬರುತ್ತೆ ಅಂತ ನೋಡಕ್ ಹೋದಾಗ ಹೊಟ್ಟೆಯಲ್ಲಿ ಯಾರಿಗೆ ಹುಳ ಇರುತ್ತೆ, ಸೊ ಅವ್ರಿಗೆ ಜಾಸ್ತಿ ಬಿಳಿ ಚಿಬ್ಬು ಬರುವಂತ ಸಾಧ್ಯತೆ ಇರುತ್ತೆ. ಅಂಡ್ ಇನ್ನೊಂದು ತುಂಬಾ ಡ್ರೈ ಆಗ್ಬಿಟ್ಟು ಅವ್ರಿಗೆ ಯಾವ್ದು ನೀರು ಕಡಿಮೆ ಆಗಿ ಈ ತರ ಎಲ್ಲ ಆದ್ರೂ ಕೂಡ ವೈಟ್ ಪ್ಯಾಚಸ್ ಬರುತ್ತೆ. ಬಟ್ ಜಾಸ್ತಿ ಹೊಟ್ಟೆಲಿ ಹುಳ ಬಂದ್ರೆ ವೈಟ್ ಪ್ಯಾಚಸ್ ಬರ್ತಾ ಇರುತ್ತೆ. ಸೊ ವೈಟ್ ಪಲ್ ಸೋಪ್ ನ ನಾವು ಯೂಸ್ ಮಾಡಬಹುದು. ಅಂಡ್ ಆಮೇಲೆ ಹೇಳ್ತೀನಿ ನಾನು ಹೆಲ್ತ್ ಗೆ ಏನ್ ತಗೋಬೇಕು. ಅಂಡ್ ವಿಟಮಿನ್ ಇ ಬಾಡಿ ಲೋಷನ್, ಟೀ ಆಯಿಲ್. ಸೊ ಟೀ ಆಯಿಲ್ ವಿಟಮಿನ್ ಇ ಬಾಡಿ ಲೋಷನ್ ನ ಮಿಕ್ಸ್ ಮಾಡ್ಕೊಂಡು ನೈಟ್ ಅವರು ವೈಟ್ ಪ್ಯಾಚಸ್ ಎಲ್ಲಿದೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ಮಲಗಬಹುದು, ವೈಟ್ ಪಲ್ ಅಲ್ಲಿ ವಾಶ್ ಮಾಡ್ಕೊಂಡು. ಸೊ ಇದು ವೈಟ್ ಪ್ಯಾಚಸ್ ನ ಕಡಿಮೆ ಮಾಡುತ್ತೆ. ಓಕೆ, ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮಲ್ಟಿವಿಟಮಿನ್ ಅಂಡ್ ಪ್ರೋಟೀನ್ ತುಂಬಾನೇ ಯೂಸ್ ಆಗುತ್ತೆ. ಸೊ ಇವೆರಡನ್ನ ನಾವು ಅವ್ರಿಗೆ ಸಜೆಸ್ಟ್ ಮಾಡಬಹುದು. ಇನ್ನೊಂದು ಪ್ರಾಡಕ್ಟ್ ನೀವು ಆಡ್ ಮಾಡ್ಕೊಳ್ಳಿ ನಾನು ಹೇಳೋದನ್ನ, ನಮ್ಮ ಒಂದು ಏನು ಹಾಗಲಕಾಯಿ ಮತ್ತೆ ನೇರಳೆ ಹಣ್ಣಿದು ಏನ್ ಜ್ಯೂಸ್ ಬಂದಿದೆ, ಕರಾಲ ಜ್ಯೂಸ್ ಏನಿದೆ, ಜಾಮೂನ್ ಏನಿದೆ, ಸೊ ಅದನ್ನ ನಾವು ಯೂಸ್ ಮಾಡಬಹುದು. ಆ ಜ್ಯೂಸ್ ನ ಯೂಸ್ ಮಾಡಬಹುದು. ಇದು ಹೊಟ್ಟೆಲಿರೋ ಹುಳನ ಸಾಯಿಸುತ್ತೆ, ಬಿಕಾಸ್ ಹಾಗಲಕಾಯಿ ಕಂಟೆಂಟ್ ಇರೋದ್ರಿಂದ. ಅದು ದೊಡ್ಡವ್ರು ತಗೋಬಹುದು, ಮಕ್ಕಳುಗಳಿಗೆ ಅಗೇನ್ 18 ಇಯರ್ಸ್ ಮೇಲೆ ಓಕೆ, ಬಟ್ ಮಕ್ಕಳಿಗೂ ಕೊಡ್ತೀವಿ ಅಂದ್ರೆ 12 ಇಯರ್ಸ್ ಮೇಲ್ಪಟ್ಟವ್ರಿಗೆ 1 ಸ್ಪೂನ್ ತರ ನಾವು ಕುಡಿಸ್ಬೋದು, ಜಸ್ಟ್ 7 ದಿನ. ಹೊಟ್ಟೆಲಿರೋ ಹುಳಗಳು ಸಾಯುತ್ತೆ. ಓಕೆ, ಸೊ ಬಿಳಿ ಚಿಬ್ಬು ಏನಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಈ ಒಂದು ಪ್ರಾಡಕ್ಟ್ ನ ನಾವು ಸಜೆಸ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಇದಿಷ್ಟು ನಾವು ಏನೇನ್ ಸಜೆಸ್ಟ್ ಮಾಡಬೇಕು ಅಂತ ನೋಡಿದ್ವಿ. ಅಂದ್ರೆ ಆಯಿಲ್ ಸ್ಕಿನ್, ಬರೀ ಆಯಿಲ್ ಇದ್ರೆ ಏನು, ಬರೀ ಡ್ರೈ ಇದ್ರೆ ಏನು, ಪಿಂಪಲ್ಸ್ ಇದ್ರೆ ಏನು, ಪಿಗ್ಮೆಂಟೇಷನ್ ಇದ್ರೆ ಏನು, ಈ ತರದ್ರ ಬಗ್ಗೆ ನಾವು ನೋಡಿದ್ವಿ. ಸೊ ಈಗ ನಾವು ನೋಡೋಣ ಫೇಶಿಯಲ್. ನಾನು ಫೇಶಿಯಲ್ ನ ಮನೇಲಿ ನಾನೇ ಮಾಡ್ಕೊಳ್ಳೋದು ಹೇಗೆ, ಬೇರೆಯವ್ರಿಗೆ ಮಾಡೋದು ಹೇಗೆ, ಫೇಶಿಯಲ್ ಮಾಡಕ್ಕೆ ನನ್ನ ಹತ್ರ ಇರ್ಬೇಕಾದಂತ ಬೇಸಿಕ್ ಪ್ರಾಡಕ್ಟ್ ಯಾವುದು, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿದ್ದೀನಿ ಅಂದ್ರೆ ನಾವು ಇದ್ರಲ್ಲಿ ಮಾಡ್ಕೋಬಹುದು. ಅಂಡ್ ನಾವು ಬೇರೆಯವ್ರಿಗೂ ಕೂಡ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಏನು, ಮೊರ್ಗನ್ ಆರ್ಗನ್ ಆಯಿಲ್ ಯೂಸ್ ಮಾಡ್ಬೋದು ನಮ್ಮ ಫೇಸ್ ವಾಶ್ಗೆ, ಇಲ್ಲ ಅಂದ್ರೆ ಮಡ್ ಬಾರ್ನ, ಫೇಶಿಯಲ್ ಬಾರ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡ್ಬೇಕು, ಮುಖನ ಒದ್ದೆ ಮಾಡ್ಕೊಂಡು ಸ್ವಲ್ಪ ಕೈಗೆ ಕ್ಲನ್ಸಿಂಗ್ ಜೆಲ್ಲು ಅಥವಾ ಮಡ್ ಬಾರ್ ಯಾವ್ದಾದ್ರು ಕೈಗೆ ತಗೊಂಡು ಅದನ್ನ ಮುಖಕ್ಕೆ ಅಪ್ಲೈ ಮಾಡಿ ಮಸಾಜ್ ಮಾಡ್ಬಿಟ್ಟು ಫೇಸ್ ವಾಶ್ ಮಾಡ್ಬಿಟ್ಟು ಒರೆಸ್ಕೊಳ್ತೀವಿ. ಆಮೇಲೆ ಟೋನರ್, ಶ್ಲೋಕ ಟೋನರ್ ಅಲ್ಲಿ ಹತ್ತಿಗೆ 4 ರಿಂದ 5 ಹನಿ ಹಾಕ್ಬಿಟ್ಟು ಅಪ್ವರ್ಡ್ಸ್ ನಿಧಾನಕ್ಕೆ ಒರೆಸ್ಕೊಳ್ತೀವಿ ಕುತ್ತಿಗೆ ಅಂಡ್ ಫೇಸ್ಗೆ. ಓಕೆ, ಸೆಕೆಂಡ್ ಸ್ಟೆಪ್. ಅಂಡ್ ಥರ್ಡ್ ಸ್ಟೆಪ್ ಏನಂದ್ರೆ ಅವಕೂಡ ಸ್ಕ್ರಬ್. ಸೊ ಅವಕೂಡ ಸ್ಕ್ರಬ್ ಆಲ್ ಸ್ಕಿನ್ ಟೈಪ್ಸ್ಗೂ ಆಗುತ್ತೆ. ಸೊ ಮೊರಕನ್ ಸ್ಕ್ರಬ್ ಕೂಡ ಇದೆ, ಬಟ್ ಅವಕೂಡ ಸ್ಕ್ರಬ್ ನೀವು ಒಂದ್ಸಲ ಟ್ರೈ ಮಾಡ್ಬೋದು ಬಿಗಿನಿಂಗ್ ಸ್ಟೇಜ್ ಅಲ್ಲಿ. ಸೊ ಅವಕೂಡ ಸ್ಕ್ರಬ್ ನ ನೀವು ಒಂದ್ ಸ್ವಲ್ಪ ತಗೊಂಡು ಸೇಮ್ ಫೇಸ್ಗೆ ನೀವು ಅದಕ್ಕೆ ರೋಸ್ ವಾಟರ್ ಅಥವಾ ಟೋನರ್ ಏನಾದ್ರೂ ಮಿಕ್ಸ್ ಮಾಡ್ಕೋಬಹುದು, ಅಥವಾ ನೀರ್ ಮಿಕ್ಸ್ ಮಾಡ್ಕೊಂಡು ಸ್ಕಿನ್ಗೆ ಹಚ್ಕೊಂಡ್ಬಿಟ್ಟು ನಿಧಾನಕ್ಕೆ ಮಸಾಜ್ ಮಾಡಬೇಕು. ಸ್ಕ್ರಬ್ ಹಾಕಿದಾಗ ರಫ್ ಆಗಿ ಉಜ್ಜಬಾರ್ದು ಸ್ಕಿನ್ ನ, ಪೋರ್ಸಸ್ ಓಪನ್ ಆಗುತ್ತೆ, ಪಿಂಪಲ್ಸ್ ಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬಾ ಸಾಫ್ಟ್ ಆಗಿ ಯೂಸ್ ಮಾಡಬೇಕು ಸ್ಕ್ರಬ್ ಹಾಕಿದಾಗ. ಮತ್ತೆ ಸ್ಕ್ರಬ್ ಹಾಕಿ 5 ನಿಮಿಷ ಎಲ್ಲ ಸ್ಕ್ರಬ್ ಮಾಡಬಾರ್ದು, ಜಸ್ಟ್ 1 ನಿಮಿಷ ಅಷ್ಟೇ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ನ ಜಾಸ್ತಿ ಮಾಡಬಾರ್ದು, 1 or 2 ಮಿನಿಟ್ಸ್ ಅಷ್ಟೇ. ನೀವು ಕ್ಲನ್ಸಿಂಗ್ ಮತ್ತೆ ಮಸಾಜ್ ಬೇಕಿದ್ರೆ 3 ಮಿನಿಟ್ಸ್ 5 ಮಿನಿಟ್ಸ್ ತನಕನೂ ಮಾಡ್ಬೋದು, ಬಟ್ ಸ್ಕ್ರಬ್ ಮಾತ್ರ 1 or 2 ಮಿನಿಟ್ಸ್ ಸಾಕು. ನೆಕ್ಸ್ಟ್ ಸ್ಕ್ರಬ್ ಆದ್ಮೇಲೆ ಅಗೇನ್ ಫೇಸ್ ವಾಶ್ ಮಾಡಬೇಕು. ಆಮೇಲೆ ಫೇಸ್ ನ ಟವಲ್ ಅಲ್ಲಿ ಡ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ನಮ್ಮ ಶ್ಲೋಕ ಫೇಶಿಯಲ್ ಮಸಾಜ್ ಕ್ರೀಮೇ ಇದೆ, ನಾವು ಅದನ್ನ ಯೂಸ್ ಮಾಡಬಹುದು. ಇಲ್ಲ ಅಂತಂದ್ರೆ ನಾವು ನಮ್ಮ ಪಪಾಯ ಹೈಬಿಸ್ಕಸ್ ಮಾಯಿಶ್ಚರೈಸರ್ ಆಗಿರ್ಬೋದು ಅಥವಾ ಬಾಡಿ ಲೋಷನ್ ಆಗಿರ್ಬೋದು, ಇದನ್ನ ಮಿಕ್ಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಬಟ್ ಶ್ಲೋಕ ಫೇಶಿಯಲ್ಗೆ ಸಂಬಂಧಪಟ್ಟಂಗೆ ಶ್ಲೋಕ ಫೇಶಿಯಲ್ ಮಸಾಜ್ ಕ್ರೀಮ್ ಇರೋದ್ರಿಂದ ನಾವು ಅದರಲ್ಲಿ ಮಸಾಜ್ ಮಾಡ್ಕೋಬಹುದು. ಸೊ ಮಸಾಜ್ ಮಾಡ್ಕೊಂಡಿದ್ದ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಡ್ರೈ ಆಗುತ್ತೆ ಅಂದ್ರೆ ನೀವು ರೋಸ್ ವಾಟರ್ ಟೋನರ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಕುತ್ತಿಗೆ ಅಂಡ್ ಫೇಸ್ ಅಪ್ವರ್ಡ್ಸ್ ಮಸಾಜ್ ಮಾಡಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದಾದ್ಮೇಲೆ ನೀವು ಮತ್ತೆ ಫೇಸ್ ವಾಶ್ ಮಾಡಿ ಫೇಸ್ ನ ಡ್ರೈ ಮಾಡಿಬಿಟ್ಟು 5ನೇ ಸ್ಟೆಪ್ ಪ್ಯಾಕ್ ಹಾಕ್ತೀರಾ. ಸಿಂಪಲ್. ಸೊ ಪ್ಯಾಕ್ ಏನು, ನಿಮ್ಗೆ ವೈಟ್ ಬ್ರೈಟ್ನೆಸ್ ಬೇಕು, ಸ್ಕಿನ್ ಗ್ಲೋ ಆಗ್ಬೇಕು ಅಂದ್ರೆ ಶ್ಲೋಕ ಗ್ಲೋ ಪ್ಯಾಕ್ ನ ನೀವು ಫೇರ್ ಅಂಡ್ ಲವ್ಲಿ ಕ್ರೀಮ್ಸ್ ಎಲ್ಲ ಹೇಗೆ ಹಚ್ತೀವಿ ಆ ತರ ಹಚ್ಬಿಟ್ಟು ಜಸ್ಟ್ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಡ್ರೈ ಆದ್ಮೇಲೆ ವಾಶ್ ಮಾಡ್ಬೋದು. ಇಲ್ಲ ಡಿ ಟ್ಯಾನ್ ಯೂಸ್ ಮಾಡ್ಬೋದು, ಬಿಸಿಲಿಗೆ ಹೋಗಿ ಒಂದ್ ಸೈಡ್ ಒಂದ್ ಕಲರ್ ಒಂದ್ ಸೈಡ್ ಒಂದ್ ಕಲರ್ ಆ ತರ ಇದ್ರೆ ಡಿ ಟ್ಯಾನ್ ನ ಯೂಸ್ ಮಾಡ್ಬೋದು. ಪಿಂಪಲ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ ಅಂದ್ರೆ ನೀಮ್ ರೋಸ್ಮೆರಿನ ನಾವು ಟೀ ಆಯಿಲ್ ಹಾಕೊಂಡು ರೋಸ್ ವಾಟರ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಬಹುದು. ಆಯಿಲ್ ಸ್ಕಿನ್ ಪಿಂಪಲ್ ಇದ್ರೆ ನೀಮ್ ರೋಸ್ಮೆರಿ ಪ್ಯಾಕ್ ಒಳ್ಳೇದು. ಟ್ಯಾನ್ ಆಗಿದೆ ಸ್ಕಿನ್ ಅಂದ್ರೆ ಡಿ ಟ್ಯಾನ್, ಏನೂ ಇಲ್ಲ ಜಸ್ಟ್ ಗ್ಲೋ ಬೇಕು ಅಂದ್ರೆ ಶ್ಲೋಕ ಗ್ಲೋ ಪ್ಯಾಕ್. ಈ ರೀತಿ 3 ರೀತಿ ನಾವು ಪ್ಯಾಕ್ ನ ಯೂಸ್ ಮಾಡಬಹುದು. ಓಕೆ, ಪ್ಯಾಕ್ ಹಾಕಿದಾದ್ಮೇಲೆ ಒಂದ್ 10 ನಿಮಿಷ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದು, ಆಮೇಲೆ ಡೈಲಿ
ಮಾಯಿಶ್ಚರೈಸಿಂಗ್ ಯಾವ್ದಾದ್ರು ಕ್ರೀಮ್ ಹಾಕೋಬಹುದು, ಸಿಂಪಲ್. ಸೊ ಫೈನಲಿ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡೋದೇನಂದ್ರೆ, ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ಅವರಿಗೆ ಕೊಟ್ಟ ಮೇಲೆ ಹೇಳ್ಬೇಕಾಗತ್ತೆ. ಏನಂದ್ರೆ, ದಿನಕ್ಕೆ 2 ಬಾರಿ ಕಡ್ಡಾಯವಾಗಿ ನೀವು ಮುಖ ತೊಳಿಬೇಕು, ಬೆಳಗ್ಗೆ ಮತ್ತೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಕಂಪಲ್ಸರಿ. ಮುಖ ತೊಳೆಯಕ್ಕೆ ತಣ್ಣೀರು ಅಥವಾ ಬೆಚ್ಚಗಿರೋ ಅಂದ್ರೆ ಉಗುರು ಬೆಚ್ಚ ನೀರನ್ನ ಬಳಸಬೇಕು. ಮೆತ್ತಗಿರೋ ಟವಲ್ನ ಯೂಸ್ ಮಾಡಬೇಕು. ಧೂಳಿಂದ ಆದಷ್ಟು ಚರ್ಮನ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಅಂಡ್ ತುಂಬಾ ಇಂಪಾರ್ಟೆಂಟ್, ಸ್ಕಿನ್ ಸಂಬಂಧಪಟ್ಟಂಗೆ ಸ್ಕಿನ್ ತುಂಬಾ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ನೀರು ಚೆನ್ನಾಗಿ ಕುಡಿಬೇಕು. ಅಂಡ್ ಗ್ಲೋಯಿಂಗ್ ಕಾಣಕ್ಕೆ, ಚಾರ್ಮ್ ಆಗಿ ಕಾಣಕ್ಕೆ ಮೆಡಿಟೇಷನ್ ಕೂಡ ನಾವು ಮಾಡ್ಬೇಕಾಗುತ್ತೆ. ಇದೆಲ್ಲ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗಿರುತ್ತೆ. ಸೊ ನಾವು ಅವ್ರಿಗೆ ಪ್ರಾಡಕ್ಟ್ಸ್ ನ ಸಜೆಸ್ಟ್ ಮಾಡೋದ್ರ ಜೊತೆಗೆ ಈ ಕ್ಲೋಸಿಂಗ್ ನ ಹೇಳೇನೆ ಅವ್ರಿಗೆ ನಾವು ಪ್ರಾಡಕ್ಟ್ಸ್ ನ ಕೊಡ್ಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಮೇಜರ್ ನಾವು ಸ್ಕಿನ್ ಕೇರ್ ಬಗ್ಗೆ ಹೇಳ್ಬೋದು ಅಂಡ್ ಹೇರ್ ಕೇರ್ ಬಗ್ಗೆ ಬೇಸಿಕ್. ಮತ್ತೆ ಇನ್ನ ನಿಮ್ಗೆ ಅಡ್ವಾನ್ಸ್ ಅಲ್ಲಿ ಅರ್ಬನ್ ಕಲರ್ ರೇಂಜ್ ಆಗಿರ್ಬೋದು, ಇನ್ನು ಸಾಕಷ್ಟು ಪ್ರಾಡಕ್ಟ್ಸ್ ಗಳಿದೆ. ಸೊ ಅದ್ರ ಬಗ್ಗೆ ಇನ್ ಅಡ್ವಾನ್ಸ್ ಅಲ್ಲಿ ನಾವು ನೋಡೋಣ. ಇದು ಬೇಸಿಕ್ ನ ನಾವು ನೋಡ್ತಾ ಇರೋದು. ನಮಗೆ ಮೇಜರ್ ಸಜೆಷನ್ ಮಾಡೋದಕ್ಕೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಾವು ಇಷ್ಟು ನಾಲೆಜ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನ ಹೋಗ್ತಾ ಹೋಗ್ತಾ ಸ್ಕಿನ್ ಕೇರ್ ಎಲ್ಲ ಕಲಿತಾ ಇನ್ನೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಫೈನಲಿ ಇದೆಲ್ಲ ಬೇಸಿಕ್ ನಾಲೆಜ್, ಎಕ್ಸ್ಪೀರಿಯನ್ಸ್ ಆಗ್ತಾ ಚೆನ್ನಾಗಿ ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫೈನಲಿ ನಾವು 7th ಚಾಪ್ಟರ್ ನ ಕಂಪ್ಲೀಟ್ ಮಾಡಿದೀವಿ. ಮತ್ತೆ ನಾವು 8th ಚಾಪ್ಟರ್ ಅಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಒಂದೊಂದು ಚಾಪ್ಟರ್ ಕೂಡ ನಮ್ಮ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. So great today. So friends, ನಾವೆಲ್ಲ ನಿನ್ನೆ ಇನ್ಕಂಪ್ಲೀಟ್ ಆಗಿದ್ದ ಫುಡ್ ಅಂಡ್ ಬೆವರೇಜ್ ಕೂಡ ನಾವು ಚಾಪ್ಟರ್ 6 ಅಲ್ಲಿ ಕೇಳಿದ್ವಿ. ಮತ್ತೆ ಹೇರ್ ಕೇರ್ ಪ್ರಾಡಕ್ಟ್ಸ್ ಮತ್ತೆ ಸ್ಕಿನ್ ಕೇರ್. ಸೊ ಎಷ್ಟೊಂದು ವಿಷಯ ತಿಳ್ಕೊಂಡ್ವಿ. ಸೊ ಹೇರ್ ಪ್ರಾಬ್ಲಮ್ಸ್ ಏನಂತ ತಿಳ್ಕೊಂಡ್ವಿ, ಮತ್ತೆ ಅದಕ್ಕೆ ಏನು ಸೊಲ್ಯೂಷನ್ ಕೂಡ ನಮ್ಮ ಮೋದಿ ಕೇರ್ ನಲ್ಲಿದೆ ಅಂತ ಅದ್ರ ಬಗ್ಗೆ ಕೂಡ ನಾವು ತಾರಾ ಮೇಡಮ್ ತಿಳ್ಕೊಂಡ್ವಿ. ಮತ್ತೆ ಸ್ಕಿನ್ ಕೇರ್ ಕೂಡ, ಸೊ ಸ್ಕಿನ್ ಯಾವ ಟೈಪ್ಸ್ ಇದೆ, ಅದರ ಚಾನಲ್ ಏನು ಪ್ರಾಬ್ಲಮ್ಸ್, ಅದಕ್ಕೆ ಏನ್ ಕೊಡುವುದು ಅಂತ ನಾವು ತಿಳ್ಕೊಂಡ್ವಿ. ಡೆಫಿನೆಟ್ ಆಗಿ ಇವತ್ತು ಒಂದು ಒಳ್ಳೆ ನಮ್ಮ ಮೋದಿ ಕೇರ್ ಒಂದು ನಾವದೇ ಹೇಳ್ತೇವೆ ಸೊಲ್ಯೂಷನ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತ ಇವೆಲ್ಲ ಪ್ರಾಡಕ್ಟ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಶೇರ್ ಮಾಡ್ಬೋದು. ಸೊ ಆಮೇಲೆ ಇನ್ನೊಂದು ನಾವು ಸೊ ಎಕ್ಸ್ಪರ್ಟ್, ಈಗ ಸ್ಕಿನ್ ಕೇರ್ ಬಗ್ಗೆ ಎಕ್ಸ್ಪರ್ಟ್ ಇರೋ ತನಕ ನಮ್ಮ ಬ್ಯೂಟಿಷಿಯನ್ ಭಾರತಿ ಮೇಡಮ್ ಕೂಡ ನಾನು ಅವ್ರ ಟಿಪ್ಸ್ ಕೂಡ ಕೇಳ್ತೀನಿ ಖಂಡಿತ. ನಿಮ್ಗೆ ಯಾರು ಕ್ವಶನ್ಸ್ ಇದ್ರು ಕೂಡ ಕೇಳ್ಬೋದು. ಆ ಸಮಯದಲ್ಲಿ ಭಾರತಿ ಮೇಡಮ್ ನನ್ಗೆ ಆನ್ಸರ್ ಮಾಡಕ್ಕೆ ಎಕ್ಸ್ಪರ್ಟ್ ನಾನು ಇನ್ವೈಟ್ ಮಾಡ್ತೀನಿ. ಸೊ ಪ್ಲೀಸ್ ಸ್ಟಾರ್ಟ್ ಶೇರಿಂಗ್ ಕ್ವಿಕ್ಲಿ. ಒಂದು ಆಲ್ರೆಡಿ ಟೈಮ್ ಆಗಿದೆ. ಸೊ ಒಂದ್ 2 ಶೇರಿಂಗ್ ತಗೋಬಹುದು. ಹೊಸಬ್ರು ಯಾರಾದ್ರೂ ಶೇರ್ ಮಾಡ್ಬೋದು. ಮತ್ತೆ ನಿಮ್ಗೆ ಕ್ವಶನ್ಸ್ ಏನಿದ್ರೆ ಕೇಳ್ಬೋದು. ಭಾರತಿ ಮೇಡಮ್ ಇಂದ ನಾವು ಬೇಕಾದ್ರೆ ಎಕ್ಸ್ಪರ್ಟ್ ಇದಾರೆ ಅವರು, ಶಿ ಇಸ್ ಬ್ಯೂಟಿಷಿಯನ್. ಭಾರತಿ ಮೇಡಮ್ ಇದೀರಾ? ಸೊ ಯಾರು ಶೇರಿಂಗ್ ಮಾಡ್ತೀರಾ? ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ನೀವು ಯೂಸ್ ಮಾಡಿದ್ದು ಹೇಳಿ. ಫಾರ್ ಎಕ್ಸಾಂಪಲ್ ನನಗೆ ಡಾಂಡ್ರಫ್ ತುಂಬಾ ಇದೆ. ಸೊ ಅದಕ್ಕೆ ನಾನು ಈಗ ಹೋಗಿದೆ, ಈಗ ಡಾಂಡ್ರಫ್ ಇಲ್ಲ. ಸೊ ನನ್ನದು ಆಂಟಿ ಡಾಂಡ್ರಫ್, ಬರೀ ಆಂಟಿ ಡಾಂಡ್ರಫ್ಗೆ ಶಾಂಪು ಯೂಸ್ ಮಾಡೋದ್ರಿಂದ 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ನಾನು ತಲೆ ಸ್ನಾನ ಮಾಡಿ ಯೂಸ್ ಮಾಡೋದ್ರಿಂದ ಅದು, ಮತ್ತೆ ಜೊತೆಗೆ ಸ್ವಲ್ಪ ಟೀ ಟ್ರೀ ಆಯಿಲ್ ಕೂಡ ಅವಾಗ ಅಪ್ಲೈ ಮಾಡ್ತಾ ಇರ್ತೀನಿ. ಅದರಿಂದ ನನಗೆ ಡಾಂಡ್ರಫ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ. ಅದನ್ನ ನನಗೆ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾರಾದ್ರೂ ಯೂಸ್ ಮಾಡಿ ಆ ಪ್ರಾಡಕ್ಟ್ಸ್ ಇದ್ರೆ ಶೇರ್ ಮಾಡ್ಬೋದು. ಶೇರಿಂಗ್ ಇಲ್ವಾ ಯಾರ್ದು? ಎಸ್ ಶಾರದಾಂಬರ್ ಮೇಡಮ್, ನಾಗರತ್ನ ಮೇಡಮ್. ಎಸ್, ಮೋದಿ ಕೇರ್ ಅಲ್ಲಿ ಇರುವಂತ ಪ್ರಾಡಕ್ಟ್ಸ್ಗಳು ನಾವು ಬಳಸಿದಾಗ ಮಾತ್ರ ಅದ್ರ ಗುಣಗಳು ಏನು ಅಂತ ಅರ್ಥ ಆಗುತ್ತೆ. ಅಂಡ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಇನ್ ದಿಸ್ ಹೇರ್ ಕೇರ್ ಪ್ರಾಡಕ್ಟ್ಸ್ ಅಂದ್ರೆ ಹೆನ್ನಾ ಅಂಡ್ ಜೋಜೋಬಾ ಶಾಂಪೂ. ಬಿಕಾಸ್ ಅದು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಲ್ಲದೆ ಹೊಸ ಹೇರ್ಗಳು ಬೆಳೆಸೋದಕ್ಕೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿ ಸಿಚುಯೇಷನ್ ತಕ್ಕಾಗಿ ನಾವು ತಗೊಳ್ಳೋಂತ ಆಹಾರದಲ್ಲಾಗಿರ್ಬೋದು, ಮೆಡಿಸಿನ್ಸ್ಗಳಲ್ಲಿ ಕೂದಲು ಹೋಗೋದು ಇಟ್ ಇಸ್ ನ್ಯಾಚುರಲ್ ಪ್ರೋಸೆಸ್ ಆಗಿರುತ್ತೆ. ಬಟ್ ಅಟ್ಲೀಸ್ಟ್ ಇದು ಒಂದು ಕಂಟ್ರೋಲಿಂಗ್ ನಮ್ಗೆ ಕೊಡ್ತಾ ಇದೆ. ಸೊ ವಾಟ್ ಎವರ್ ಇಸ್ ದ ಕನ್ಸಿಸ್ಟೆನ್ಸಿ ಅದನ್ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಮಚ್ ಥಿಂಗ್. ಅಂಡ್ ಸೆಕೆಂಡ್ ಒನ್,
ನೀಮ್ ಅಂಡ್ ರೋಸ್ಮೆರಿ ಕ್ರೀಮ್. ಅದನ್ನ ನಾನು ಒಂದು ಆಂಟಿಸೆಪ್ಟಿಕ್ ಕ್ರೀಮ್ ಆಗಿ ಬಳಸ್ತೀನಿ ಮನೆಯಲ್ಲಿ. ಬರೀ ಫೇಶಿಯಲ್ಗೆ ಮಾತ್ರ ಅಲ್ಲ, ಈವನ್ ಫಾರ್ ಎನಿ ಬರ್ನ್ಸ್, ಕಟ್ಸ್ ಎಲ್ಲದಕ್ಕೂ ನಾವು ಅದನ್ನ ಅಪ್ಲೈ ಮಾಡಿದಾಗ, ಯಾಕಂದ್ರೆ ಬೇವಿಗೆ ಅಷ್ಟೊಂದು ಪವರ್ ಇದೆ, ಬೇಗ ಹೀಲ್ ಮಾಡೋ ಪವರ್. ಸೊ ಹಾಗಾಗಿ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಪ್ರಾಡಕ್ಟ್ ಎಲ್ಲಾನು ಮಲ್ಟಿಪರ್ಪಸ್ ಯೂಸೇಜ್ಗೆ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತು ನಿನ್ನೆ ಸಂಜೆ 7:30 ಬರೀ ಪ್ರಾಡಕ್ಟ್ಸ್ ಗಳ ಬಗ್ಗೆನೆ ನಾವು ಬೆಳಗ್ಗೆನೂ ಪ್ರಾಡಕ್ಟ್ಸ್ ಕೇಳ್ಕೊಂಡ್ವಿ, ಸಂಜೆನೂ ಬಿಕಾಸ್ ಮೋರ್ ದನ್ 800+ ಪ್ರಾಡಕ್ಟ್ಸ್ ಗಳಿದೆ. ಇದರಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ರೇಂಜಸ್ ಅಲ್ಲೂ 15 ಕ್ಯಾಟಗರೀಸ್ ಪ್ರಾಡಕ್ಟ್ಸ್ ಗಳ ಬಗ್ಗೆನೂ ನಾವು ತಿಳ್ಕೊಳ್ಬಹುದು. ಬಟ್ ಎಲ್ಲ ಒಂದೇ ದಿವಸ ಅಂತ ಹೇಳುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಟ್ ಇದು ನೋಟ್ಸ್ ಅಲ್ಲಿ ಬರೆದಿಟ್ಕೊಂಡಾಗ ನಿಮಗೆ ಯಾವಾಗ ಇದ್ರೇನು ಅದು ನಿಮ್ಮ ಕೈಯಲ್ಲಿ ಇರುತ್ತೆ. ಓಕೆ, ಈ ನೋಟ್ಸ್ ಗಳನ್ನ ಖಂಡಿತ ನಿಮ್ಮ ಅಪ್ಲೈನ್ಸ್ ಗಳನ್ನ ಕೇಳ್ಕೊಂಡು ಬರೆದು ಅಪ್ಡೇಟ್ ಮಾಡ್ಕೊಳ್ಳಿ. ಬಿಕಾಸ್ ಆಮೇಲೆ ಅಂದ್ರೆ ಅದು ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ. ಸೊ ಹಾಗಾಗಿ ಅವತ್ತಿನ ಪೋರ್ಷನ್ ಅವತ್ತಿಗೆ ಮಾಡ್ಬಿಟ್ರೆ ಕಡಿಮೆ ಟೈಮೇ ತಗೊಳುತ್ತೆ ನೋಟ್ಸ್ ಬರೆಯೋದಕ್ಕೆ, ಜಾಸ್ತಿ ಹೊತ್ತು ಆಗಲ್ಲ. ಸೊ ಒಂದು ಅವ್ರನ್ನ ಡಿಕ್ಟೇಟ್ ಮಾಡಿ ನೀವು ಬೇಗ ಬರ್ಕೊಳ್ಬಹುದು, ಇಲ್ಲ ನೀವು PDF ಕಲೆಕ್ಟ್ ಮಾಡ್ಕೊಂಡು ಬರ್ಕೊಳ್ಬಹುದು. ವಾಟ್ ಎವರ್ ಇಟ್ ಇಸ್, ಯು ಪ್ಲೀಸ್ ಕಂಪ್ಲೀಟ್ ಯುವರ್ ನೋಟ್ಸ್. ಯಾಕಂದ್ರೆ ಈ ನೋಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿದಾಗ ನೀವು 21 days ಏನ್ ಕಲ್ತಿದ್ದೀರಾ ಅದಕ್ಕೆ ಒಂದು ಟೆಸ್ಟ್ ತರ ಇರುತ್ತೆ ಕೊನೆಯಲ್ಲಿ. ಸೊ ಅದಕ್ಕೆ ನಾವು ಪ್ರಿಪೇರ್ಡ್ ಆಗಿರ್ಬೇಕು, ಅದಲ್ವಾ? ಎಸ್. ಅಂಡ್ ಇವತ್ತು ಸಂಜೆ ನಮ್ಮ ಕಂಪನಿ ಕಡೆಯಿಂದ ದಟ್ ಇಸ್ ಅಟ್ 8:45 Yes, ma'am. 8:45ಗೆ ನಮ್ಗೆ ಪ್ರಾಡಕ್ಟ್ಸ್ ಸೆಷನ್ಸ್ ಇರುತ್ತೆ. ಲಿಂಕ್ ನಿಮ್ಗೆ ಮೈ ಟೀಮ್ ಅಲ್ಲಿ ಬರ್ಬೋದು. ಇನ್ನ ಕಂಪನಿ ಕಳ್ಸಿಲ್ಲ, ಕಳ್ಸಿದ ತಕ್ಷಣ ಅದು ಬರುತ್ತೆ. ಅಟೆಂಡ್ ಮಾಡಿ, ಅಲ್ಲೂ ವಿಷಯಗಳನ್ನ ತಿಳ್ಕೊಳ್ಳಿ. ಓಕೆ, ಸೊ ಡೆಫಿನೆಟ್ಲಿ ಅದನ್ನ ಅನೌನ್ಸ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಬ್ಯಾಕ್ ಟು ಯು. ಅಂಡ್ ಇವತ್ತು Thank you, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಎಲ್ಲರೂ ಮಾಡಿದ್ದೀರಾ. ಅಂಡ್ ಇದು ನಮ್ಮ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೂ ಇದು ಹೆಲ್ಪ್ ಆಗ್ತಾ ಇರುತ್ತೆ, ಕಲಿಯೋದು ಬೇಸಿಕ್ ಕೋರ್ಸ್ ಅಲ್ಲಿ. ಎಸ್ ಮೇಡಮ್. ಸೊ ನಾನು ತುಂಬಾನೇ ಇದ್ರು ಕೂಡ ಮೋದಿಕೆಯಲ್ಲಿ ಇವತ್ತೇ ನಾನು ಸ್ವಲ್ಪ ಇನ್ನು ಅದು ನಾನು ಹೋಸ್ಟ್ ಆಗಿದ್ದರಿಂದ ಸ್ವಲ್ಪ ಡೀಟೇಲ್ ಆಗಿ ಹೇರ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ತಿಳ್ಕೊಂಡೆ. ಖಂಡಿತ ನಾವು ಇನ್ನೊಬ್ರಿಗೆ ಹೇಳಕ್ ಒಂದು ಇದಾಗುತ್ತೆ. ಸೊ ನೋಡಿ, ನಾನು ಕೇಳ್ತಾ ಒಂದು ನಮ್ಮ ಮನದಟ್ಟ ಆಗುತ್ತೆ, ಅವಾಗ ಹೇಳಕ್ ಒಂದು ಈಸಿ ಆಗುತ್ತೆ. ಖಂಡಿತ ಲಾಸ್ಟ್ ಇನ್ನೊಬ್ರು ಒಬ್ರು ಹೊಸಬ್ರು ಶೇರ್ ಮಾಡ್ಬೋದು, ಇಲ್ಲಾಂದ್ರೆ ಐ ವಿಲ್ ಕನ್ಕ್ಲೂಡ್ ದ ಸೆಷನ್. ಯಾರೋ ಹೊಸಬ್ರು ಒಬ್ರು ಯಾರು? ಸರ್, ನಾನು ಕೃಷ್ಣಪ್ಪ. ಹಲೋ ಕೃಷ್ಣಪ್ಪ, ಸರ್, next ನಮಸ್ಕಾರ. ಗಣೇಶ್ ಅವರಾದ್ಮೇಲೆ ನೀವು ಮಾತಾಡಿ. ಕೃಷ್ಣಪ್ಪ ಅವರು. ಎಸ್ ಗಣೇಶ್, ಹೇಳಿ. ಗುಡ್ ಮೋದಿಕೆ ಮಮ್ಮಿ, ಗಣೇಶ್ ಮಾತಾಡ್ತಿದ್ದೀನಿ. ನನ್ನ ಬ್ಯಾಕ್ಗ್ರೌಂಡ್ ಸೈಕಲ್ ಮೆಕ್ಯಾನಿಕ್ಸು. ನಾನು ಮೋದಿಕೆಯರಲ್ಲಿ ಹೇರ್ಗೆ ತಗೊಂಡಿದ್ದು ಅದು ಈ ಕೂದಲು ಸರಿಯಾಗಿ ಕುತ್ಕೋತಾ ಇರ್ಲಿಲ್ಲ. ಬಾಚಿದ್ರೆ ಹೆಂಗಂದ್ರೆ ಹಂಗೆ ಕುತ್ಕೊಳ್ಳೋದು. ಕಂಡೀಷನರ್ ತಗೊಂಡು ಯೂಸ್ ಮಾಡಿದೆ ನಾನು ಫಸ್ಟು. ಕಂಡೀಷನರು ಸ್ನಾನ ಆದ್ಮೇಲಕ್ಕೆ ಹಚ್ಕೊಂಡು ಮತ್ತೆ ನೀರು ಕೊಟ್ಟು ಸ್ನಾನ ಮಾಡ್ಕೊಬಿಡ್ತಿದ್ದೆ, ಆ ಥರ ಯೂಸ್ ಮಾಡ್ತಿದ್ದೆ. ಮತ್ತೆ ನನಗೆ ಇನ್ನೊಂದು ಗೊತ್ತಾಯ್ತು, ಕೆಲವೊಂದು ಹೇರ್ ಆಯಿಲ್ ಇದೆಯಲ್ಲ, ಈ ಹೇರ್ ಆಯಿಲಿಂದಾನು ಎರಡು ಸಿಗತ್ತೆ, ಕಂಡೀಷನರೇ ಸಿಗತ್ತೆ, ಎಣ್ಣೆ ಥರನೂ ವರ್ಕ್ ಆಗುತ್ತೆ, ಎರಡು ಥರ ವರ್ಕ್ ಆಗುತ್ತೆ. ಅದಕ್ಕೆ ನಾನು ಮತ್ತೆ ಚೇಂಜ್ ಮಾಡ್ಕೊಂಡು ಕಂಡೀಷನರ್ ತಗೊಂಡೆ. ಕಂಡೀಷನರ್ ಬಿಟ್ಟು ಹೇರ್ ಆಯಿಲ್ ತಗೊಂಡೆ, ಕೆಲವೊಂದು ಹೇರ್ ಆಯಿಲ್ ತಗೊಂಡೆ. ಈ ಎರಡನ್ನ ಯೂಸ್ ಮಾಡಿದ್ರೆ ಕೂದಲು ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಗ್ರೇಟ್. Thank you, ಇಲ್ಲ sir. ಸೊಲ್ಯೂಷನ್ ಯೂಸ್ ಮಾಡಿ ನಾವು ಬೆನಿಫಿಟ್ ನೋಡ್ತಾ ಇದೀವಿ ಫ್ರೆಂಡ್ಸ್. ಸೊ ಎಲ್ಲ ರೆಕಮೆಂಡ್ ಮಾಡೋಣ. ಸೊ ಇನ್ನು ದೊಡ್ಡದು ಬಿಸ್ನೆಸ್. ಸೊ ಕೃಷ್ಣಪ್ಪ ಸರ್, ಲಾಸ್ಟ್ ಏನು? ಕೆಲವೊಂದು ಸಪ್ಲಿಮೆಂಟ್ ಹೇಳಿದ್ರಿ, ಸಪ್ಲಿಮೆಂಟು ಮತ್ತೆ ಪ್ರೋಟೀನ್ ಹೇಳಿದ್ರಿ. ಇವಾಗ ನಾನು ನೋಡಿದ್ದೀನಿ, ಮತ್ತೆ ಅದನ್ನ ಯೂಸ್ ಮಾಡ್ಬೇಕಂತ ನನ್ಗೂ ಅನಿಸಿದೆ. ಪ್ರೋಟೀನ್ ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಣೇಶ್ ಸರ್. ಸೊ ಕೃಷ್ಣಪ್ಪ ಸರ್, ಪ್ಲೀಸ್ ಶೇರ್. ಥ್ಯಾಂಕ್ ಯು ಸರ್. ನಂದು ಪ್ರಶ್ನೆ, ಡ್ಯಾಂಡ್ರಫ್ಗೆ ಈ ಟ್ರೀ ಆಯಿಲ್ ಮತ್ತೆ ಹೆನ್ನಾನ್ ಜೋಜೋಬಾ ಹಾಕ್ತಾ ಇದ್ದೀನಿ. ಟ್ರೀ ಆಯಿಲ್ ಮಿಕ್ಸ್ ಮಾಡಿರ್ಲಿಲ್ಲ ಯಾವತ್ತೂ. ಟ್ರೀ ಆಯಿಲ್ ಮಿಕ್ಸ್ ಮಾಡಿ ಸ್ನಾನ ಹೋಗಕ್ಕಿಂತ ಮುಂಚೆ ಎಷ್ಟು ಸಮಯ ಮುಂಚೆ ಅದನ್ನ ಹಚ್ಚಿರ್ಬೇಕು? ಆಕ್ಚುಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರೋರು ಆರ್ನಿಕಾ ಅಂಡ್ ಟೀ ಟ್ರೀ ಶಾಂಪೂ ಅಂತ ಒಂದು ಬರುತ್ತೆ ಫ್ರೂಟ್ ಆಫ್ ದಿ ಅರ್ತ್ ಅಲ್ಲಿ. ಓಕೆ ಓಕೆ, ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಹೆನ್ನಾನ್ ಜೋಜೋಬಾ. ಬಟ್ ಡ್ಯಾಂಡ್ರಫ್ ಇದ್ರೇನು ಹೇರ್ ಫಾಲ್ ಇರುತ್ತೆ, ಹಾಗಾಗಿ ಫಸ್ಟ್ ಡ್ಯಾಂಡ್ರಫ್ಗೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಸಲೂನ್ ಪ್ರೊಫೆಷನಲ್ ರೇಂಜ್ ಅಲ್ಲಿ ನಿಮ್ಗೆ
ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಶಾಂಪೂ ಸಿಗುತ್ತೆ. ಫ್ರೂಟ್ ಆಫ್ ದಿ ಅರ್ತ್ ಅಲ್ಲಿ ನಿಮಗೆ ಆರ್ನಿಕಾ ಅಂಡ್ ಟೀ ಟ್ರೀ ಶಾಂಪೂ ಸಿಗುತ್ತೆ. ಸೊ ಯಾವುದೇ ಶಾಂಪೂ ಯೂಸ್ ಮಾಡಿ ಅದರ ಅಪ್ಲೈ ಮಾಡೋಕ್ ಮುಂಚೆ ನೀವು ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ಟೀ ಟ್ರೀ ಆಯಿಲ್ ನ ಆಡ್ ಮಾಡಿಕೊಂಡು ವೆಟ್ ಮಾಡಿ ಬುಡಕ್ಕೆ ಹಾಕ್ಬಿಟ್ಟು ಜಸ್ಟ್ ಲಿವ್ ಇಟ್ ಫಾರ್ 2 to 3 minutes ಅಂಡ್ ದೆನ್ ವಾಶ್ ಇಟ್, ರಿನ್ಸ್ ಇಟ್. ಯಾವಾಗ್ಲೂ ಶಾಂಪೂ ಜಾಸ್ತಿ ಹೊತ್ತು ತಲೆಯಲ್ಲಿ ಹಾಕಿ ಇಟ್ಕೊಳ್ಬಾರ್ದು. ಓಕೆ, ಬಟ್ ಎಣ್ಣೆ ನೀವು ಬಿಫೋರ್ ಹ್ಯಾಂಡ್ ನೀವು ಆಯಿಲ್ ಅಪ್ಲೈ ಮಾಡ್ಕೊಳ್ತೀರಾ ಅಂದ್ರೆ ಆಯಿಲ್ ಜೊತೆಗೆ ಅದನ್ನ ಅಪ್ಲೈ ಮಾಡ್ಬೋದು. ಇಲ್ಲ ಆಯಿಲ್ ಅಪ್ಲೈ ಮಾಡಲ್ಲ, ಬರೀ ಶಾಂಪೂ ಹಾಕಿನೇ ತೊಳಿತೀವಿ ಅಂದ್ರೆ ಶಾಂಪೂ ಅಲ್ಲಿ ಯು ಕ್ಯಾನ್ ಆಡ್ ಟೀ ಟ್ರೀ, ಬಿಕಾಸ್ ಆಲ್ರೆಡಿ ಆರ್ನಿಕಾದಲ್ಲಿ ಟೀ ಟ್ರೀ ಆಯಿಲ್ ಇದೆ. ಜೊತೆಗೆ ಎಕ್ಸ್ಟ್ರಾ ಒಂದು 2 drops or 3 drops ಆಡ್ ಮಾಡಿ. ಅದೇ ಸರ್, ಶಾಂಪೂಗಿಂತ ನೀವು ಇದರಲ್ಲಿ ಆಯಿಲ್ ಅಲ್ಲಿ ಮಿಕ್ಸ್ ಮಾಡಿ ಹಾಕೊಂಡಾಗ ಬೇಗ ಕ್ಲಿಯರ್ ಆಗುತ್ತೆ ಸರ್. ಆಯಿಲ್ಗೆ ಒಂದು 5-10 drops ಹಾಕ್ಬಿಟ್ಟು ಸ್ಕ್ಯಾಲ್ಪಿಗೆ ಹಚ್ಚಿ 1 hour ಬಿಟ್ಟು ಮತ್ತೆ ಸ್ನಾನ ಮಾಡುವಾಗ ಇದು ಆರ್ನಿಕಾ ಟೀ ಟ್ರೀ ಶಾಂಪೂ ಇಲ್ಲ ಆಂಟಿ ಡ್ಯಾಂಡ್ರಫ್ ಶಾಂಪೂ ನಮ್ದು ಸಲೂನ್ದು ಎನಿವನ್ ಯೂಸ್ ಮಾಡ್ಬೋದು ಸರ್. ಅದ್ರಲ್ಲೇ 1 hour ಮುಂಚಿತವಾಗಿ ಸ್ನಾನ ಮಾಡ್ಕೊಂಡ ಮುಂಚೆ 1 hour ಮುಂಚಿತವಾಗಿ ಹಚ್ಚಿರ್ಬೇಕು. ಎಣ್ಣೆ ಹಾಕಿದ್ರೆ ಎಣ್ಣೆ ಜೊತೆಲಿ. ಓಕೆ ಓಕೆ. ಶಾಂಪೂನ 1 hour ಬಿಟ್ಟು ಒಂದ್ ಶಾಂಪೂನ 1 hour ಅಪ್ಲೈ ಮಾಡ್ಕೊಂಡಿರೋದು ಬೇಡ. ಆಯಿಲ್ ಜೊತೆನಲ್ಲಿ ಮಾತ್ರ. ಆಯಿಲ್ ಜೊತೆನಲ್ಲಿ ಅದೇ ಟೀ ಟ್ರೀ ಆಯಿಲ್ ಮತ್ತೆ ಆಯಿಲ್ ಜೊತೆ ಮಿಕ್ಸ್ ಮಾಡಿ 1 hour ಮುಂಚಿತವಾಗಿ ಹಚ್ಚಿದ್ರೆ ರಿಲೀಫ್ ಸಿಗುತ್ತೆ. ಥ್ಯಾಂಕ್ ಯು. Thank you, Bharti madam, so for clarifying. So friends, so Bharti madam is expert in skin care and ಇದು ಹೇರ್ ಕೇರ್. ಯಾಕಂದ್ರೆ ಅವರು ಬ್ಯೂಟಿಷಿಯನ್ ಇದ್ದಾರೆ. ಸೊ ಏನೇ ಕ್ವಶನ್ಸ್ ಇದ್ರೆ ನೀವು ಖಂಡಿತ ಅವರಿಗೆ ಕಾಲ್ ಮಾಡಿ ತಿಳ್ಕೊಬಹುದು. ಮತ್ತೆ ಶಾರದಾ ಮೇಡಮ್ ಕೂಡ. ಸೊ ಥ್ಯಾಂಕ್ ಯು ಆಲ್. ಸೊ ವಿತ್ ದಿಸ್ ವಿಲ್ conclude the session with affirmation. Thank you all for attending the session. So ಯಾರು ಮಾಡ್ತೀರಾ affirmation? ನಾಗರತ್ನ ಮೇಡಮ್ ಇದ್ದೀರಾ? ಇಲ್ಲಾಂದ್ರೆ ಕೃಷ್ಣಪ್ಪ ಸಾಕರ್ ಹೇಳು. ಎಸ್ ಕೃಷ್ಣಪ್ಪ ಸರ್.